ಹಲೋ ಫ್ರೆಂಡ್ಸ್, ನವೋಪ್ರಮತಿ ಸಂಸ್ಥೆ ಅರ್ಪಿಸುವ ಯುಪಿಎಸ್ಸಿ ಮತ್ತು ಕೆಪಿಎಸ್ಸಿ ಪರೀಕ್ಷೆಗಳಿಗಾಗಿ ಕನ್ನಡದಲ್ಲಿ ದಿ ಹಿಂದೂ ದಿನಪತ್ರಿಕೆಯ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಜುಲೈ 4 ಮತ್ತು 5ರ ಸುದ್ದಿ ವಿಶ್ಲೇಷಣೆಯನ್ನ ನೋಡೋಣ. ಸಂಚಿಕೆಯ ಮೊದಲ ಆರ್ಟಿಕಲ್, ಆಸ್ ಶುಗರ್ ಸ್ಟಾಕ್ಸ್ ರೈಸ್ ಐಎಸ್ಎಂಎ ಕಾಲ್ಸ್ ಫಾರ್ ದ ಲಿಫ್ಟಿಂಗ್ ಆಫ್ ಎಕ್ಸ್ಪೋರ್ಟ್ ಕರ್ಬ್ಸ್ ಅನ್ನುವಂಥದ್ದು. ಶುಗರ್ ಅಂದ್ರೆ ಸದ್ಯಕ್ಕೆ ಸಕ್ಕರೆಯ ಪ್ರಮಾಣ ಅನ್ನುವಂಥದ್ದು, ಸಕ್ಕರೆಯ ಉತ್ಪಾದಕತೆ ಅನ್ನುವಂಥದ್ದು ಕೂಡ ನಮ್ಮಲ್ಲಿ ಹೆಚ್ಚುತ್ತಾ ಇರೋದ್ರಿಂದ ಶುಗರ್ ಸ್ಟಾಕ್ಸ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಐಎಸ್ಎಂಎ ಅನ್ನುವಂಥದ್ದು ಎಕ್ಸ್ಪೋರ್ಟ್ ನ ಮೇಲೆ, ಇದನ್ನ ರಫ್ತು ಮಾಡೋದ್ರ ಮೇಲೆ ಏನು ಕರ್ಬ್ಸ್ ಗಳನ್ನ ಹಾಕಲಾಗಿತ್ತು, ತಡೆಯನ್ನ ನೀಡಲಾಗಿತ್ತು, ಅದನ್ನ ತೆಗೆಯೋದ್ರ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಇದನ್ನ ಓದ್ಕೊಳ್ಬಹುದಾಗತ್ತೆ. ಐಎಸ್ಎಂಎ ಅಂದ್ರೆ ಏನು ಅಂದ್ರೆ ಇಂಡಿಯನ್ ಶುಗರ್ ಅಂಡ್ ಬಯೋ ಎನರ್ಜಿ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ಅನ್ನುವಂಥದ್ದು ಎಸ್ಟಿಮೇಟ್ ಮಾಡ್ತಾ ಇದೆ ಈ ಬಾರಿಯ ಕರೆಂಟ್ ಶುಗರ್ ಸೀಸನ್ ಅನ್ನುವಂಥದ್ದು ಸೆಪ್ಟೆಂಬರ್ ನಲ್ಲಿ ಏನ್ ಕೊನೆಗೊಳ್ಳಲಿದೆ ಅದು 91 ಲಕ್ಷ ಟನ್ಸ್ ಗಳಷ್ಟು ಶುಗರ್ಸ್ ಅನ್ನ ಪ್ರೊಡ್ಯೂಸ್ ಮಾಡಲಿದೆ ಅನ್ನುವಂತ ಒಂದು ಎಸ್ಟಿಮೇಷನ್ ಅನ್ನ ಐಎಸ್ಎಂಎ ಈಗ ಮಾಡ್ತಾ ಇರ್ತಕ್ಕಂಥದ್ದು. ಐಡಲ್ ಇನ್ವೆಂಟರಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಐಎಸ್ಎಂಎ ಒಂದು ಸ್ಟೇಟ್ಮೆಂಟ್ ನಲ್ಲಿ ತಿಳಿಸೋ ಪ್ರಕಾರ ಶುಗರ್ ಮಾರ್ಕೆಟಿಂಗ್ ಸೀಸನ್ ಏನಿದೆ ಅಕ್ಟೋಬರ್ ನಿಂದ ಸೆಪ್ಟೆಂಬರ್ ನವರೆಗೆ ಪ್ರತಿ ವರ್ಷ ನಾವು ಕಾಣುವಂಥದ್ದು, ಎವ್ರಿ ಇಯರ್ ಇದೇನು ಎಂಡ್ ಆಗುತ್ತೆ, ಇದು 55 ಲಕ್ಷ ಟನ್ಸ್ ಗಳಷ್ಟು ಸಾಮಾನ್ಯವಾಗಿ ಇರುತ್ತೆ. ಬಟ್ ಈ ವರ್ಷ 36 ಲಕ್ಷ ಟನ್ಸ್ ಗಳಷ್ಟು ಹೆಚ್ಚಿಗೆ ಆಗ್ತದೆ. 56 ಇರ್ತಿದ್ದಂಥದ್ದು ಈ ವರ್ಷ ಆಲ್ಮೋಸ್ಟ್ 91 ಲಕ್ಷ ಟನ್ಸ್ ಗಳಷ್ಟು ಆಗ್ತಾ ಇದೆ. 36 ಲಕ್ಷ ಟನ್ಸ್ ಗಳಷ್ಟು 55ರಿಂದ 91ಕ್ಕೆ ಏರಿಕೆ ಆಗುವಂತ ಒಂದು ನಿರೀಕ್ಷೆ ಇರ್ತಕ್ಕಂಥದ್ದು. ಹಾಗಾಗಿ ಪೊಟೆನ್ಶಿಯಲ್ ಆಗಿ ಇದು ಅಡಿಷನಲ್ ಕಾಸ್ಟ್ ಗಳನ್ನ ಮಿಲ್ಲರ್ಸ್ ಅವರಿಗೆ ನೀಡಲಿದೆ ಆನ್ ಅಕೌಂಟ್ ಆಫ್ ಐಡಲ್ ಇನ್ವೆಂಟರಿಯ ಮೇಲೆ ಅನ್ನುವಂಥದ್ದನ್ನ ತಿಳಿಸ್ತಿದ್ದಾರೆ. ಓಪನ್ ಸ್ಟಾಕ್ ನಾವು ಕಳೆದ ವರ್ಷದ ಅಕ್ಟೋಬರ್ ನಲ್ಲಿ ನೋಡಿದಾಗ 56 ಲಕ್ಷ ಟನ್ಸ್ ಗಳಷ್ಟಿತ್ತು. ಇದು ಎಕ್ಸ್ಪೆಕ್ಟ್ ಮತ್ತು ಡೊಮೆಸ್ಟಿಕ್ ಕನ್ಸಂಪ್ಷನ್ ಅನ್ನುವಂಥದ್ದು ಕರೆಂಟ್ ಸೀಸನ್ಗೆ ಇನ್ನಷ್ಟು ಜಾಸ್ತಿ ಆಗಬಹುದು ಅನ್ನುವಂಥ ನಿರೀಕ್ಷೆ ಕೂಡ ಇದ್ದಂಥದ್ದು. ಆದ್ರೆ ಇವತ್ತು ಸರ್ಕಾರಕ್ಕೆ ರೀಕನ್ಸಿಡರ್ ಮಾಡೋದಕ್ಕೆ ತಿಳಿಸ್ತಾ ಇದೆ ಐಎಸ್ಎಂಎ ಅನ್ನುವಂಥದ್ದು ಎಕ್ಸ್ಪೋರ್ಟ್ ಆಫ್ ಶುಗರ್ ಅನ್ನುವಂಥದ್ರ ವಿಚಾರವಾಗಿ. ಯಾಕೆಂದ್ರೆ ಸರ್ಪ್ಲಸ್ ಶುಗರ್ ನಮ್ಮಲ್ಲಿ ಇದೆ ಅನ್ನುವಂಥ ಕಾರಣದಿಂದ ಡೊಮೆಸ್ಟಿಕ್ ಡಿಮ್ಯಾಂಡ್ ಅಂಡ್ ಸಪ್ಲೈಯನ್ನ ನಾವು ಪರಿಗಣನೆಗೆ ತಗೊಂಡು ಇನ್ನು ಉಳಿಕೆ ಆದಂತದನ್ನ ಎಕ್ಸ್ಪೋರ್ಟ್ ಮಾಡೋದ್ರ ಬಗ್ಗೆ ಸರ್ಕಾರ ಮತ್ತಷ್ಟು ಆಲೋಚನೆ ಮಾಡಬೇಕು ಅಂತ ಹೇಳಿ ಐಎಸ್ಎಂಎ ತಿಳಿಸ್ತಾ ಇರ್ತಕ್ಕಂಥದ್ದು. ಸರ್ಕಾರವು ಹೇಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಬೇರೆ ಬೇರೆ ಬೆಳೆಗಳಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ನೀಡುತ್ತೆ, ಆ ರೀತಿ ಶುಗರ್ಗೆ ಅಂತ ಹೇಳಿ FRP ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸಸ್ ಅನ್ನ ಅನೌನ್ಸ್ ಮಾಡುತ್ತೆ. 2024-25ನೇ ಸಾಲಿನಿಂದ 1 ಕ್ವಿಂಟಲ್ ಶುಗರ್ಗೆ 25 ರೂಪಾಯಿಗಳಷ್ಟು FRPಯ ಬೆಲೆಯನ್ನ ಏರಿಕೆ ಮಾಡಲಾಗಿದ್ದು, ಈಗ 1 ಕ್ವಿಂಟಲ್ ಕಬ್ಬಿಗೆ 340 ರೂಪಾಯಿಗಳಷ್ಟು FRPಯನ್ನ ನೀಡುವುದಕ್ಕೆ ಸರ್ಕಾರ ಮುಂದಾಗಿದೆ. ಇದರಿಂದಾಗಿ ಕೇನ್ನ ಕಾಸ್ಟ್ ಹೆಚ್ಚಾಗೋದ್ರಿಂದ ಶುಗರ್ನ ಕಾಸ್ಟ್ ಕೂಡ, ಕಾಸ್ಟ್ ಆಫ್ ಶುಗರ್ ಪ್ರೊಡಕ್ಷನ್ ಕೂಡ ಹೆಚ್ಚಾಗುತ್ತೆ ಮತ್ತು ಮಿಲ್ ಓನರ್ಸ್ ಗಳೇನಿದ್ದಾರೆ ತಗೊಳ್ಳುವಂತ ಕೇನ್ಗೆ ಮುಂದಿನ 14 ದಿನಗಳ ಒಳಗಾಗಿ ಅವರು ಪೇಮೆಂಟ್ ಅನ್ನ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು. ಇನ್ನ ಇಲ್ಲಿ ಈ ಒಂದು ಐಎಸ್ಎಂಎಯ ಡೈರೆಕ್ಟರ್ ಮಾತನಾಡೋ ಪ್ರಕಾರ ಕೇವಲ ಎಕ್ಸ್ಪೋರ್ಟ್ಸ್ ಅನ್ನ ಅಲೋ ಮಾಡೋದಷ್ಟೇ ಅಲ್ಲ, ಶುಗರ್ನ ವಿಚಾರದಲ್ಲಿ ಇನ್ನಷ್ಟು ಗಮನ ಹರಿಸುವಂತ ಮತ್ತೊಂದಷ್ಟು ಅಂಶಗಳೇನು ಅಂತ ಅಂದ್ರೆ ಡೊಮೆಸ್ಟಿಕ್ ಡಿಮ್ಯಾಂಡಿಗೆ ಬೇಕಾಗುವಷ್ಟು, ನಮ್ಮ ಕನ್ಸಂಪ್ಷನ್ಗೆ ಬೇಕಾಗುವಷ್ಟು ಡಿಮ್ಯಾಂಡ್ ಅಂಡ್ ಸಪ್ಲೈ ಮೀಟ್ ಆಗುವಂತೆ ನಾವು ಉಳಿಸ್ಕೊಳ್ಳುವಂಥದ್ದಾಗಬಹುದು ಮತ್ತು ಎಥೆನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮ್ ಏನಿದೆ EBP ಪ್ರೋಗ್ರಾಮಿಗೆ ಸಸ್ಟೈನ್ ಮಾಡ್ಕೊಳ್ಳುವಷ್ಟು ನಮಗೆ ಆ ಒಂದು ಶುಗರ್ ಅನ್ನ ಅಥವಾ ಅದರ ರೆಸಿಡ್ಯೂಸ್ ಗಳನ್ನ ಉಳಿಸ್ಕೊಳ್ಳೋದಾಗಬಹುದು ಮತ್ತು ಫಿನಾನ್ಷಿಯಲ್ ಲಿಕ್ವಿಡಿಟಿ ಆಫ್ ಶುಗರ್ ಮಿಲ್ಸ್ ಗಳನ್ನ ಮೇಂಟೈನ್ ಮಾಡೋದಕ್ಕೂ ಕೂಡ ಕಾಂಟ್ರಿಬ್ಯೂಟ್ ಮಾಡಬೇಕು. ಹಾಗೇನೆ ಫಾರ್ಮರ್ಸ್ ಗಳಿಗೆ, ರೈತರಿಗೆ ಟೈಮ್ಲಿ ಪೇಮೆಂಟ್ ಆಗುವಂತೆ ಎನೇಬಲ್ ಮಾಡಬೇಕು. ಇವೆಲ್ಲವನ್ನ ನಾವು ಮಾಡಿದಾಗ ಶುಗರ್ ಇಂಡಸ್ಟ್ರಿಯಲ್ಲಿ ಬೆಟರ್ ರಿಸಲ್ಟ್ ಅನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಐಎಸ್ಎಂಎ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಇದೊಂದು ಪ್ರೀಮಿಯರ್ ಆದಂತ ಶುಗರ್ ಆರ್ಗನೈಸೇಷನ್ ಆಗುತ್ತೆ ಭಾರತದಲ್ಲಿ. ಇದು ಒಂದ್ ರೀತಿ ಇಂಟರ್ಫೇಸ್ ನ ರೂಪದಲ್ಲಿ ಕಾರ್ಯ ಮಾಡುತ್ತೆ. ಶುಗರ್ ಇಂಡಸ್ಟ್ರಿಗೂ ಮತ್ತು ಸರ್ಕಾರದ ನಡುವೆ ಒಂದು ಇಂಟರ್ಫೇಸ್ ನ ರೀತಿಯಲ್ಲಿ ಕಾರ್ಯ ಮಾಡೋದೇ ಈ ಐಎಸ್ಎಂಎ ಅನ್ನುವಂಥದ್ದು. ಬೋತ್ ಪ್ರೈವೇಟ್ ಅಂಡ್ ಪಬ್ಲಿಕ್ ಶುಗರ್ ಮಿಲ್ಸ್ ಗಳಿಗೂ ನಡುವೆ ಮತ್ತು ಸರ್ಕಾರದ ನಡುವೆ ಇಂಟರ್ಫೇಸ್ ನ ರೂಪದಲ್ಲಿ ಕಾರ್ಯ ಮಾಡುತ್ತೆ. 1932ರಲ್ಲೇ ಇದರ ಸ್ಥಾಪನೆಯಾಗಿದ್ದು ಇದು ಒನ್ ಆಫ್ ದಿ ಓಲ್ಡೆಸ್ಟ್ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಆಗಿದೆ. ಇನ್ಫ್ಯಾಕ್ಟ್ ಇದೇ ಎಲ್ಲದಕ್ಕೂ ಕೂಡ ಹಳೇದಾದಂತ ಒಂದು ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಆಗುತ್ತೆ ಇಲ್ಲಿ ನಮ್ಮ ಶುಗರ್ಗೆ ಸಂಬಂಧಪಟ್ಟಂತೆ. ಹಾಗೇನೆ ಬೋತ್ ಸೆಂಟ್ರಲ್ ಗವರ್ಮೆಂಟ್ ಮತ್ತು ಸ್ಟೇಟ್ ಗವರ್ಮೆಂಟ್ಸ್ ಅಪೆಕ್ಸ್ ಶುಗರ್ ಬಾಡಿ ಅಂತ ಇದನ್ನ ಕನ್ಸಿಡರ್ ಕೂಡ ಮಾಡ್ತವೆ. ಹಾಗೇನೆ ಇದು ಇಂಟ್ರೆಸ್ಟ್ ಆಫ್ ಶುಗರ್ ಮಿಲ್ಸ್ ಅನ್ನ ಕೂಡ ಎನ್ಶೋರ್ ಮಾಡುತ್ತೆ. ಹಾಗೆ ಕಂಡ್ಯೂಸಿವ್ ಅಂಡ್ ಗ್ರೋತ್ ಓರಿಯೆಂಟೆಡ್ ಗವರ್ಮೆಂಟ್ ಪಾಲಿಸೀಸ್ ಗಳನ್ನ ಕೂಡ ಸೇಫ್ ಗಾರ್ಡ್ ಮಾಡುವಂತ ಕಾರ್ಯವನ್ನ ಮಾಡುತ್ತೆ. FRP ಅಂದ್ರೆ ಏನು ಅಂದ್ರೆ FRP ಇಸ್ ಅ
ಪ್ರೈಸ್ ಡಿಕ್ಲೇರ್ಡ್ ಬೈ ಗವರ್ಮೆಂಟ್ ಅಂದ್ರೆ ಶುಗರ್ಗೆ ನೀಡುವಂತ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ನ ರೂಪದಲ್ಲಿ ಶುಗರ್ಗೆ ಏನ್ ನೀಡ್ತಾರೆ, ಈ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅನ್ನ ನೀಡ್ತಾರೆ. ಈ ಒಂದು ಪೇಮೆಂಟ್ ಅನ್ನ ರೈತರಿಗೆ ಮಾಡೋ ಮುಖಾಂತರ ಕೇನ್ ಅನ್ನ ಪ್ರೊಕ್ಯೂರ್ ಮಾಡೋದನ್ನ ನಾವು FRP ಅಥವಾ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ ಹೇಳಿ ಕರಿಬಹುದು. ಇದನ್ನ ಯಾರು ನಿರ್ಧಾರ ಮಾಡ್ತಾರೆ ಅನ್ನುವಂತ ಪ್ರಶ್ನೆಗೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ನವರು ಯೂನಿಯನ್ ಗವರ್ಮೆಂಟ್ ನ ಕಡೆಯಿಂದ FRP ಅನ್ನ ನಿರ್ಧಾರ ಮಾಡ್ತಾರೆ ಅನ್ನೋದು ಗೊತ್ತಿರಬೇಕಾಗತ್ತೆ. ಪೇಮೆಂಟ್ ಆಫ್ FRP ಅನ್ನುವಂಥದ್ದು 1966 ಶುಗರ್ ಕ್ಯಾನ್ ಕಂಟ್ರೋಲ್ ಆರ್ಡರ್ ಅನ್ನುವಂತ ಆರ್ಡರ್ ನಿಂದ ಗವರ್ನ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಯಾವ ಲೆಜಿಸ್ಲೇಷನ್ ಇದ್ರ ಬಗ್ಗೆ ಮಾತನಾಡುತ್ತೆ ಅಂದ್ರೆ FRP ಪೇಮೆಂಟ್ ನ ಬಗ್ಗೆ ಶುಗರ್ ಕ್ಯಾನ್ ಕಂಟ್ರೋಲ್ ಆರ್ಡರ್ ಅನ್ನುವಂಥದ್ದು ಮಾತನಾಡುತ್ತೆ ಅಂತ ಹೇಳಿ. ಪೇಮೆಂಟ್ ಅನ್ನ ಮುಂದಿನ ಅಂದ್ರೆ ಅವರು ಕೇನ್ ಅನ್ನ ಪ್ರೊಕ್ಯೂರ್ ಮಾಡಿದ 14 ದಿನಗಳ ಒಳಗಾಗಿ ರೈತರಿಗೆ ಪೇಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇದು ಮಿಲ್ಸ್ ಗಳಿಗೆ ತಿಳಿಸುತ್ತೆ. ದಟ್ ಮಿಲ್ಸ್ ಮಸ್ಟ್ ಪೇ ದ FRP ವಿದಿನ್ 14 ಡೇಸ್ ಆಫ್ ದಿ ಕೇನ್ಸ್ ಡೆಲಿವರಿ ಡೇಟ್ ಅನ್ನುವಂಥದ್ದು. ಹಾಗೇನೆ ಇನ್ಸ್ಟಾಲ್ಮೆಂಟ್ಸ್ ಗಳ ರೂಪದಲ್ಲಿ ಮಿಲ್ಸ್ ಅನ್ನುವಂಥವು ಅಗ್ರಿಮೆಂಟ್ಸ್ ಗಳನ್ನ ರೈತರೊಟ್ಟಿಗೆ ಸಹಿ ಹಾಕಬಹುದು. FRP ಅನ್ನ ಇನ್ಸ್ಟಾಲ್ಮೆಂಟ್ ನ ರೂಪದಲ್ಲಿ ನೀಡ್ತೇವೆ ಅನ್ನುವಂಥದ್ದು. ಹಾಗೆ ಒಂದ್ ವೇಳೆ ಏನಾದ್ರೂ ಇದು ಡಿಲೇ ಆಗ್ತಿದೆ ಪೇಮೆಂಟ್ ಮಾಡೋದು ಅಂತ ಅಂದಾಗ ವರ್ಷಕ್ಕೆ 15% ನಷ್ಟು ಕೂಡ ಬಡ್ಡಿಯನ್ನ ಕೂಡ ಹಾಕಬಹುದು ಅನ್ನುವಂತ ಒಂದಷ್ಟು ಅಂಶಗಳನ್ನ FRP ಅನ್ನುವಂಥದ್ದು ಒಳಗೊಂಡಿರುತ್ತೆ. ಇದಿಷ್ಟು ಮಾಹಿತಿ ನಮಗೆ ಶುಗರ್ ಪ್ರೊಡಕ್ಷನ್ ಹಾಗೆ ISMA ಬಗ್ಗೆ ತಿಳಿದಿರಬೇಕು, ಪರೀಕ್ಷೆಗೆ ಪೂರಕವಾಗುವಂತ ಮಾಹಿತಿ. ಮುಂದಿನ ಆರ್ಟಿಕಲ್ ಗ್ರೇವ್ ಕನ್ಸರ್ನ್ ಅನ್ನುವಂತ ಒಂದು ಎಡಿಟೋರಿಯಲ್ ಅನ್ನ ನೋಡಬಹುದು. ಇದು ಟೈಪ್ 1 ಪೋಲಿಯೋ ಕೇಸಸ್ ನ ಕುರಿತಂತೆ ಮಾತನಾಡ್ತಾ ಇದೆ. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಇಶ್ಯೂಸ್ ರಿಲೇಟೆಡ್ ಟು ಚಿಲ್ಡ್ರನ್ ಹಾಗೆ ಹೆಲ್ತ್ ಅನ್ನುವಂತ ಪಠ್ಯಕ್ರಮದ ಅಡಿಯಲ್ಲಿ ಇದನ್ನ ಓದ್ಕೊಳ್ಬಹುದಾಗತ್ತೆ. ಯಾಕೆ ಪೋಲಿಯೋದ ಬಗ್ಗೆ ಮಾತನಾಡ್ತಿದ್ದೇವೆ ಅಂತ ಅಂದ್ರೆ ದ ವೈಲ್ಡ್ ಪೋಲಿಯೋ ವೈರಸ್ ಅನ್ನುವಂಥದ್ದು ಮತ್ತೆ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದ ಬಿಗ್ ಸಿಟೀಸ್ ಗಳಲ್ಲಿ ಮತ್ತೆ ಕಾಣೋದಕ್ಕೆ ಶುರುವಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಈ ಆರ್ಟಿಕಲ್ ಅನ್ನುವಂಥದ್ದು ಪೋಲಿಯೋ ವೈರಸ್ನ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ವ್ಯಾಕ್ಸಿನ್ ಹೆಸಿಟೆನ್ಸಿ, ಮಿಸ್ಇನ್ಫಾರ್ಮೇಶನ್ ಮತ್ತು ಕಾನ್ಫ್ಲಿಕ್ಟ್ಸ್ ಆಗಿರ್ಬಹುದು, ಬಡತನ ಆಗಿರ್ಬಹುದು ಮತ್ತು ಐಸೋಲೇಟೆಡ್ ಪ್ರದೇಶಗಳಲ್ಲಿ ಅಂದ್ರೆ ಬೇರೆ ಒಂದು ಪ್ರದೇಶಗಳಿಗಿಂತ ಒಂದ್ ರೀತಿ ಯಾವುದಕ್ಕೂ ಸಂಬಂಧವನ್ನ ಹೊಂದಿರದೆ ದೂರ ಉಳಿದಿರುವಂತ ಕೆಲವು ಐಸೋಲೇಟೆಡ್ ಏರಿಯಾಸ್ಗಳಲ್ಲಿ ಆಕ್ಸೆಸ್ ಅನ್ನುವಂಥದ್ದು ಲಿಮಿಟೆಡ್ ಆಗಿರೋದ್ರಿಂದ, ಪೋಲಿಯೋ ವೈರಸ್ಸಿನ ವ್ಯಾಕ್ಸಿನೇಷನ್ ಬಗ್ಗೆ ಸರಿಯಾದ ಮಾಹಿತಿ ಬಿತ್ತರಿಕೆ ಆಗಿಲ್ಲದೆ ಇರೋದ್ರಿಂದ ಮತ್ತು ಈ ವ್ಯಾಕ್ಸಿನ್ ಅನ್ನ ಹಾಕಿಸ್ಕೊಳ್ಳೋದ್ರಲ್ಲಿ ಕೂಡ ಮುಂದೆ ಬರದೇ ಇರೋದ್ರಿಂದ, ಜನಗಳು ಹೆಸಿಟೆನ್ಸಿಯನ್ನ ತೋರಿಸಿರೋದ್ರಿಂದ, ಈ ರೀತಿಯ ಕಾರಣಗಳಿಂದಾಗಿ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದ ದೊಡ್ಡ ದೊಡ್ಡ ನಗರಗಳಲ್ಲಿ ಇವತ್ತು ಈ ಪೋಲಿಯೋ ವೈರಸ್ ಅನ್ನುವಂಥದ್ದು ಮತ್ತೆ ಪೋಲಿಯೋ ಅನ್ನುವಂಥದ್ದು ಕಾರಣಕ್ಕೆ ಸಿಗ್ತಾ ಇದೆ. WHO ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಿನ ಗ್ಲೋಬಲ್ ಪೋಲಿಯೋ ಎರಾಡಿಕೇಶನ್ ಇನಿಷಿಯೇಟಿವ್ ಅನ್ನುವಂಥದ್ದು 2024ರ ಒಂದು ಕೊನೆಯ ಒಳಗಾಗಿ ಪೋಲಿಯೋವನ್ನ ಎಂಡ್ ಮಾಡಬೇಕು, ಎರಾಡಿಕೇಟ್ ಮಾಡಬೇಕು ಅನ್ನುವಂತ ಒಂದು ಡೆಡ್ಲೈನ್ ಅನ್ನೇನೋ ನೀಡಿದೆ. ಆದ್ರೆ ಇವತ್ತು ಪಾಕಿಸ್ತಾನದ ನಗರಗಳಲ್ಲಿ, ಅಫ್ಘಾನಿಸ್ತಾನದ ನಗರಗಳಲ್ಲಿ ಪೋಲಿಯೋದ ರಿಸರ್ಜೆನ್ಸ್ ಅನ್ನುವಂಥದ್ದು ನಮಗೆ 2023ರಿಂದ ಈಚೆಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ಈ ಒಂದು ಎರಾಡಿಕೇಶನಿನ ಡೆಡ್ಲೈನ್ ಅನ್ನ ನಾವು ಖಂಡಿತವಾಗ್ಲೂ ಮೀಟ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ತೋರಿಸ್ತಾ ಇದೆ. ಪೋಲಿಯೋ ಅನ್ನುವಂತ ಕಾಯಿಲೆ, ಪೋಲಿಯೋ ಮಯಲಿಟಿಸ್ ಅಂತ ಕೂಡ ಅದನ್ನ ಕರಿತೇವೆ. ಇದೊಂದು ಹೈಲಿ ಇನ್ಫೆಕ್ಷಿಯಸ್ ಆದಂತ ವೈರಲ್ ಡಿಸೀಸ್. ಈಸ್ ಇಟ್ ಬ್ಯಾಕ್ಟೀರಿಯಲ್ ಆರ್ ವೈರಲ್ ಅಂದಾಗ ವೈರಲ್ ಡಿಸೀಸ್ ಅನ್ನುವಂಥದ್ದು ಗೊತ್ತಿರಬೇಕು. ಮೇನ್ಲಿ ಇದು ಮಕ್ಕಳಿಗೆ ಅಫೆಕ್ಟ್ ಮಾಡುವಂಥದ್ದು, ಆ ಒಂದು ಸಣ್ಣ ವಯಸ್ಸಿನಲ್ಲೇ ಇದು ಬರುವಂಥದ್ದು. WHO ದ ಪ್ರಕಾರ ಈ ವೈರಸ್ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಮೇನ್ಲಿ ಥ್ರೂ ಫೀಕಲ್ ಅಥವಾ ಓರಲ್ ರೂಟ್ ನ ಮುಖಾಂತರವಾಗಿ ಹರಡುವಂತದ್ದಾಗಿರುತ್ತೆ. ಇದರಲ್ಲಿ 3 ರೀತಿಯಾಗಿ ನಾವು ಬೇರೆ ಬೇರೆ ರೀತಿಯ ವೈರಸ್ ಸ್ಟ್ರೈನ್ಸ್ ಗಳನ್ನ ಕಾಣ್ತೇವೆ. P1, P2 ಮತ್ತು P3 ಅಂತ ಹೇಳಿ ವೈರಸ್ ಸ್ಟ್ರೈನ್ಸ್ ಗಳು ಭಿನ್ನವಾಗಿ ಇರ್ತಕ್ಕಂಥದ್ದು. ಇಂಡಿಯಾ ಅನ್ನೋದು ಪೋಲಿಯೋ ಫ್ರೀ ಸ್ಟೇಟಸ್ ಅನ್ನ 2014ರಲ್ಲಿ ಸಕ್ಸಸ್ಫುಲ್ ಆಗಿ ಪಡ್ಕೊಂಡಿದೆ. P1 ಮತ್ತು P3 ಸ್ಟೈನ್ಸ್ ಗಳನ್ನ, ವೈಲ್ಡ್ P1 ಅಂಡ್ P3 ಸ್ಟೈನ್ಸ್ ಗಳನ್ನ ಎಲಿಮಿನೇಟ್ ಮಾಡೋ ಮುಖಾಂತರ ಸಕ್ಸಸ್ಫುಲ್ ಆಗಿ 2014ರಲ್ಲಿ ಪೋಲಿಯೋ ಫ್ರೀ ಕಂಟ್ರಿ ಅನ್ನುವಂತ ಸ್ಟೇಟಸ್ ಅನ್ನ ಪಡ್ಕೊಂಡಿದೆ. ಹಿಸ್ಟ್ರಿ ಆಫ್ ಪೋಲಿಯೋ ವ್ಯಾಕ್ಸಿನ್ಸ್ ನ ಡೆವಲಪ್ಮೆಂಟ್ ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ 2 ಪೋಲಿಯೋ ವ್ಯಾಕ್ಸಿನ್ಸ್ ಗಳ ಡೆವಲಪ್ಮೆಂಟ್ ಅನ್ನುವಂಥದ್ದು ದ ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ IPV ಅನ್ನುವಂಥದ್ದಾಗಬಹುದು. IPV ಇದನ್ನ ಜೋನಸ್ ಸಾಕ್ ಅವರು ಡೆವಲಪ್ ಮಾಡಿರೋದು, ಮತ್ತು ಓರಲ್ ಪೋಲಿಯೋ ವ್ಯಾಕ್ಸಿನ್ OPV ಅನ್ನುವಂಥದ್ದು ಆಲ್ಬರ್ಟ್ ಸ್ಯಾಬಿನ್ ಇದನ್ನ ಡೆವಲಪ್ ಮಾಡ್ತಾರೆ. ಸೆವರಲ್ ಕೀ ಬ್ರೇಕ್ ಥ್ರೂಸ್ ನ ಮುಖಾಂತರವಾಗಿ ಇವು ಬಂದಿರುವಂತದ್ದು. ನಮಗೆ ಕಲ್ಚರಿಂಗ್ ದ ಪೋಲಿಯೋ ವೈರಸ್ ಇನ್ ನಾನ್ ನರ್ವ್ ಸೆಲ್ಸ್ ಇದನ್ನ ಮಾಡುವಂಥದ್ದು 1948ರಲ್ಲಿ ಮೈಕ್ರೋಬಯಾಲಜಿಸ್ಟ್ ಗಳು ಡಿಸ್ಕವರ್ ಮಾಡ್ತಾರೆ ಒಂದು ಮೆಥಡ್ ಅನ್ನ ಟು ಗ್ರೋ ದಿ ಪೋಲಿಯೋ ವೈರಸ್ ಇನ್ ಹ್ಯೂಮನ್ ಮಸಲ್ ಅಂಡ್ ಸ್ಕಿನ್ ಸೆಲ್ಸ್. ಅಂದ್ರೆ ನಮ್ಮ ಹ್ಯೂಮನ್ ಮಸಲ್ಸ್ ಗಳಲ್ಲಿ ಮತ್ತು ಸ್ಕಿನ್ ಸೆಲ್ಸ್ ಗಳಲ್ಲಿ ಪೋಲಿಯೋ ವೈರಸ್ ಅನ್ನ ಬೆಳೆಸುವಂತೆ ಮಾಡೋದು, ರಾದರ್ ದ್ಯಾನ್ ಜಸ್ಟ್ ಇನ್ ನರ್ವ್ ಸೆಲ್ಸ್ ನ ಬದಲಾಗಿ ಇವುಗಳಲ್ಲಿ ಮಸಲ್ಸ್ ಮತ್ತೆ ಸ್ಕಿನ್ ಸೆಲ್ಸ್ ಅಲ್ಲಿ ಕೂಡ ಇವುಗಳನ್ನ ಡೆವಲಪ್ ಆಗುವಂತೆ ಮಾಡೋದು. ಪ್ರೀವಿಯಸ್ಲಿ ಬಿಲೀವ್ ಮಾಡಿದಂಥದ್ದು ಕೇವಲ ನರ್ವ್ ಸೆಲ್ಸ್ ನಲ್ಲಿ ಇದನ್ನ ಡೆವಲಪ್ ಮಾಡೋದ್ರ ಬಗ್ಗೆ. ಆದ್ರೆ ಕೆಲವು ಮೈಕ್ರೋಬಯಾಲಜಿಸ್ಟ್ ಗಳು 1948ರಲ್ಲಿ
ಮಸಲ್ಸ್ ಮತ್ತು ಸ್ಕಿನ್ ಸೆಲ್ಸ್ ಅಲ್ಲಿ ಕೂಡ ಪೋಲಿಯೋ ವೈರಸ್ ಅನ್ನ ಗ್ರೋ ಮಾಡೋದ್ರ ಒಂದು ಮೆಥಡ್ ಅನ್ನ ಡಿಸ್ಕವರ್ ಮಾಡ್ತಾರೆ. ಇದರಿಂದಾಗಿ ಮಾಸ್ ಪ್ರೊಡಕ್ಷನ್ ಆಫ್ ಪೋಲಿಯೋ ವೈರಸ್ ಅನ್ನುವಂಥದ್ದು ಸಾಧ್ಯ ಆಗುತ್ತೆ. ವ್ಯಾಕ್ಸಿನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಇದು ಕ್ರೂಷಿಯಲ್ ಆದಂತ ಒಂದು ಹಂತ ಆಗುತ್ತೆ. ಇದಾದ ನಂತರ ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ಅನ್ನ ಡೆವಲಪ್ ಮಾಡೋದಕ್ಕೆ ಸಾಧ್ಯ ಆಯಿತು. ಜೋನಸ್ ಸಾಕ್ ಅವರು ಫಸ್ಟ್ ಸಕ್ಸಸ್ಫುಲ್ ಪೋಲಿಯೋ ವ್ಯಾಕ್ಸಿನ್ ಅನ್ನ ಪೋಲಿಯೋ ವೈರಸ್ ಅನ್ನ ಗ್ರೋ ಮಾಡೋ ಮುಖಾಂತರವಾಗಿ ಮತ್ತು ಅದನ್ನ ಇನ್ಆಕ್ಟಿವೇಟ್ ಮಾಡೋ ಮುಖಾಂತರ ಮತ್ತು ಅದನ್ನ ಟೆಸ್ಟ್ ಸಬ್ಜೆಕ್ಟ್ಸ್ ಗಳಿಗೆ ಇಂಜೆಕ್ಟ್ ಮಾಡೋ ಮುಖಾಂತರವಾಗಿ ಡಿಸ್ಕವರ್ ಮಾಡ್ತಾರೆ. IPV ಜನರೇಟೆಡ್ ಸಿಸ್ಟಮಿಕ್ ಇಮ್ಯುನಿಟಿ ಅನ್ನುವಂಥದ್ದು ಮಸಲ್ ಅಲ್ಲಿ ಇಂಟ್ರೊಡ್ಯೂಸ್ ಆಗುವಂಥದ್ದನ್ನ ಕಾಣಬಹುದು. ಹಾಗೆ ಓರಲ್ ಪೋಲಿಯೋ ವ್ಯಾಕ್ಸಿನಿನ ಡೆವಲಪ್ಮೆಂಟ್ ನಲ್ಲಿ ನಾವು ನೋಡಿದ್ರೆ OPV ಅನ್ನುವಂಥದ್ದು ಇದನ್ನ ಆಲ್ಬರ್ಟ್ ಸಾಬಿನ್ ಅವರು ಡೆವಲಪ್ ಮಾಡಿರ್ತಕ್ಕಂಥದ್ದು. ಈ OPV ಅಲ್ಲಿ ಏನಿರುತ್ತೆ ಅಂದ್ರೆ ವೀಕನ್ ಆಗಿರ್ತಕ್ಕಂಥ ಪೋಲಿಯೋ ವೈರಸ್ ಸ್ಟ್ರೈನ್ಸ್ ಗಳನ್ನ ಲೈವ್ ಆಗಿ ಓರಲಿ ಅಡ್ಮಿನಿಸ್ಟರ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. OPV ಅನ್ನುವಂಥದ್ದು ಪವರ್ಫುಲ್ ಪ್ರೊಟೆಕ್ಟಿವ್ ಮ್ಯೂಕೋಸಲ್ ಇಮ್ಯೂನ್ ರೆಸ್ಪಾನ್ಸ್ ಅನ್ನ ಗಟ್ ನಲ್ಲಿ ಇಂಡ್ಯೂಸ್ ಮಾಡುತ್ತೆ. ವೈರಸ್ ಅನ್ನುವಂಥದ್ದು ಇಲ್ಲಿ ಇನ್ಫೆಕ್ಷನ್ ಅನ್ನ ಬಿಗಿನ್ ಮಾಡಿರುತ್ತೆ. ಯಾವಾಗ ಒಂದು ಪವರ್ಫುಲ್ ಆದಂತ ಇಮ್ಯೂನ್ ರೆಸ್ಪಾನ್ಸ್ ಅನ್ನುವಂಥದ್ದು ಬರುತ್ತೆ, ಇದು ನಮ್ಮನ್ನ ಮುಂದಿನ ದಿನಗಳಲ್ಲಿ ನಮಗೆ ಪೋಲಿಯೋ ಅಫೆಕ್ಟ್ ಆಗದಂತೆ ತಡೀತಾ ಹೋಗುವಂತ ಕಾರ್ಯವನ್ನ ಮಾಡುತ್ತೆ. ದ ಇಮ್ಯೂನ್ ಸಿಸ್ಟಮ್ 2 ಮೇನ್ ಪಾರ್ಟ್ಸ್ ಗಳನ್ನ ಹೊಂದಿದೆ. ಒಂದು ಸಿಸ್ಟಮಿಕ್ ಆದಂತದ್ದು ಬ್ಲಡ್, ಬ್ರೈನ್, ಅದರ್ ಆರ್ಗನ್ ಸಿಸ್ಟಮ್ಸ್ ಗಳು. ಮತ್ತೊಂದು ಮ್ಯೂಕೋಸಲ್ ಅನ್ನುವಂಥದ್ದು ಇದು ಇನ್ನರ್ ಲೈನಿಂಗ್ಸ್ ಆಫ್ ದಿ ಡೈಜೆಸ್ಟಿವ್ ಅಂಡ್ ರೆಸ್ಪಿರೇಟರಿ ಸಿಸ್ಟಮ್ಸ್ ಇರುತ್ತೆ. ಯೂರೋ ಜೆನಿಟಲ್ ಟ್ರ್ಯಾಕ್ಟ್ ಅಂಡ್ ಐಸ್ ಇವೆಲ್ಲ ಇದರ ಇನ್ನರ್ ಲೈನಿಂಗ್ಸ್ ಗಳನ್ನ ಮ್ಯೂಕೋಸಲ್ ಅಂತ ಹೇಳಿ ಕರಿತೇವೆ. ಮ್ಯೂಕೋಸಲ್ ಕಾಂಪೋನೆಂಟ್ಸ್ ಅನ್ನುವಂಥವು ಮ್ಯೂಕಸ್ ಮೆಂಬ್ರೇನ್ಸ್ ಗಳಿಂದ ಲೈನ್ಡ್ ಅಪ್ ಆಗಿರುತ್ತೆ ಅಡಿಷನಲ್ ಪ್ರೊಟೆಕ್ಷನ್ ಗಾಗಿ. ಫ್ರೀಕ್ವೆಂಟ್ ಕಾಂಟ್ಯಾಕ್ಟ್ ಅನ್ನುವಂಥದ್ದು ಇವು ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ನೊಟ್ಟಿಗೆ ಬಂದಾಗ ಇದರಿಂದ ಅಡಿಷನಲ್ ಪ್ರೊಟೆಕ್ಷನ್ ಅನ್ನು ನೀಡೋದಕ್ಕೆ ಈ ಮ್ಯೂಕೋಸಲ್ ಕಾಂಪೊನೆಂಟ್ಸ್ ಗಳು ಮ್ಯೂಕಸ್ ಮೆಂಬ್ರೇನ್ ಇಂದ ಲೈನ್ಡ್ ಅಪ್ ಆಗಿರುವಂತದ್ದು ತಿಳ್ಕೊಳ್ಬೇಕು. ಈ ರೀತಿಯ ಒಂದು ಸಿಸ್ಟಮ್ ಅನ್ನ ಮ್ಯೂಕೋಸಲ್ ಸಿಸ್ಟಮ್ ಅಂತೇವೆ. ಏನೇನಕ್ಕಿರುತ್ತೆ ಅಂದ್ರೆ ಇನ್ನರ್ ಲೈನಿಂಗ್ಸ್ ಆಫ್ ಡೈಜೆಸ್ಟಿವ್ ಅಂಡ್ ರೆಸ್ಪಿರೇಟರಿ ಸಿಸ್ಟಮ್ಸ್ ಆಗಬಹುದು, ಯೂರೋಜೆನಿಟಲ್ ಟ್ರ್ಯಾಕ್ಟ್ ಆಗಬಹುದು, ಐಸ್ ಆಗಬಹುದು. ಇವನ್ನ ಒಂದ್ ರೀತಿ ಮ್ಯೂಕೋಸಲ್ ಸಿಸ್ಟಮ್ ಅಂತೇವೆ. ಮತ್ತೊಂದು ಸಿಸ್ಟಮಿಕ್ ಅಂದಾಗ ಬ್ಲಡ್, ಬ್ರೈನ್, ಅದರ್ ಆರ್ಗನ್ ಸಿಸ್ಟಮ್ಸ್ ಗಳನ್ನ ಸಿಸ್ಟಮಿಕ್ ಅಂತ ಕರಿತೇವೆ. ಈ ರೀತಿ ಎರಡು ರೀತಿಯ ಇಮ್ಯೂನ್ ಸಿಸ್ಟಮ್ ಅನ್ನ ನಾವು ಮುಖ್ಯವಾಗಿ ಕಾಣ್ತೇವೆ ಅನ್ನುವಂಥದ್ದು. ಹಾಗೆ IPV ಮತ್ತು OPV ಗಳ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಕೂಡ ನಮಗೆ ತಿಳಿದಿರಬೇಕು. ಪರೀಕ್ಷಾ ದೃಷ್ಟಿಯಲ್ಲಿ ಇವು ಕೂಡ ನಿಮಗೆ ವ್ಯತ್ಯಾಸಗಳನ್ನ ಕೇಳೋದು, ಈ ರೀತಿಯ ಒಂದು ಕಾರ್ಯಗಳು ಕೂಡ ಆಗಬಹುದು ಪ್ರಿಲಿಮ್ಸ್ ನಲ್ಲಿ. ಹಾಗಾದ್ರೆ ಪೋಲಿಯೋದ ಬಗ್ಗೆ ಮತ್ತಷ್ಟು ಅಂಶಗಳನ್ನ ತಿಳ್ಕೊಳ್ಳೋದಾದ್ರೆ, ಪೋಲಿಯೋ ಮೈಲಿಟಿಸ್ ಅನ್ನುವಂತ ಒಂದು ಕಾಯಿಲೆ ಅನ್ನೋದು ಹೈಲಿ ಇನ್ಫೆಕ್ಷಿಯಸ್ ಆದಂತ ಒಂದು ವೈರಲ್ ಡಿಸೀಸ್ ಆಗಿರುತ್ತೆ. ನಮ್ಮ ಬಾಡಿಗೆ ಮೌತ್ ನ ಮುಖಾಂತರವಾಗಿ ಅಥವಾ ಇಂಟೆಸ್ಟೈನ್ ನಲ್ಲಿ ಇದು ಮಲ್ಟಿಪ್ಲೈ ಆಗೋ ಮುಖಾಂತರವಾಗಿ ನರ್ವಸ್ ಸಿಸ್ಟಮ್ ಅನ್ನ ನಂತರದಲ್ಲಿ ಇನ್ವೇಡ್ ಕೂಡ ಮಾಡುವಂತ ಕಾರ್ಯ ಮಾಡುತ್ತೆ. ಮೇಯ್ನ್ ಆಗಿ 5 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಇದು ಅಫೆಕ್ಟ್ ಮಾಡುತ್ತೆ. 7 ರಿಂದ 10 ದಿನಗಳಲ್ಲಿ ಪೋಲಿಯೋ ವೈರಸ್ ಅನ್ನುವಂಥದ್ದು ಇನ್ಕ್ಯುಬೇಷನ್ ಪೀರಿಯಡ್ ಇರುತ್ತೆ. ಸಾಮಾನ್ಯವಾಗಿ 7 ರಿಂದ 10 ದಿನ ಇದ್ರೂ ಕೂಡ 4 ರಿಂದ 35 ದಿನಗಳವರೆಗೂ ಕೂಡ ಇದರ ರೇಂಜ್ ಅನ್ನುವಂಥದ್ದು ಇರಬಹುದಾಗುತ್ತೆ. ಇದರ ಸಿಂಪ್ಟಮ್ಸ್ ಏನು ಅಂದ್ರೆ ಫೀವರ್, ಫ್ಯಾಟಿಗ್, ಹೆಡ್ಏಕ್, ವಾಮಿಟಿಂಗ್, ಸ್ಟಿಫ್ನೆಸ್ ಇನ್ ದ ಪೈನ್, ಸ್ಟಿಫ್ನೆಸ್ ಇನ್ ದ ನೆಕ್ ಆಗಬಹುದು ಅಥವಾ ಪೈನ್ ಇನ್ ದ ಲಿಮ್ಸ್ ಆಗಬಹುದು. ಇವೆಲ್ಲವೂ ಇದರ ಒಂದು ಸಿಂಪ್ಟಮ್ಸ್ ಆಗಿರುತ್ತೆ. ಯಾರೆಲ್ಲ ಇನ್ಫೆಕ್ಟ್ ಆಗ್ತಾರೆ ಪೋಲಿಯೋ ವೈರಸ್ ನಿಂದ, ಇದರಲ್ಲಿ ಅಪ್ ಟು 90% ಮಂದಿಗೆ ನೋ ಅಥವಾ ಮೈಲ್ಡ್ ಸಿಂಪ್ಟಮ್ಸ್ ಗಳು ಮಾತ್ರವೇ ಕಾಣಿಸ್ಕೊಂಡಿರುತ್ತೆ. ಅವು ಒಂದ್ ರೀತಿ ರೆಕಗ್ನೈಸ್ ಕೂಡ ಆಗಿರೋದಿಲ್ಲ. ಆದ್ರೆ ನಂತರದಲ್ಲಿ ಕಾಯಿಲೆಗೆ ಅವರು ಒಳಗಾಗ್ಬಿಡ್ತಾರೆ. 200ರಲ್ಲಿ ಒಂದು ಇನ್ಫೆಕ್ಷನ್ ಅನ್ನುವಂಥದ್ದು ಪರ್ಮನೆಂಟ್ ಪ್ಯಾರಾಲಿಸಿಸ್ ಆಫ್ ದ ಲೆಗ್ಸ್ ಗೆ ಎಡೆ ಮಾಡಿಕೊಡುತ್ತೆ. ಇದರಿಂದಾಗಿ ಫ್ಯೂ ಅವರ್ಸ್ ಆಫ್ ಇನ್ಫೆಕ್ಷನ್ ಅಲ್ಲೇ ಇದು ಉಂಟಾಗಬಹುದು ಕೂಡ. 5 to 10% ಆಫ್ ದೋಸ್ ಯಾರು ಪ್ಯಾರಲೈಸ್ ಆಗಿರ್ತಾರೆ ಪೋಲಿಯೋ ವೈರಸ್ ಇಂದ, ಅಂಥವ್ರು ಸಾವಿಗೆ ಕೂಡ ಉಂಟಾಗ್ತಾರೆ. ಯಾಕೆ ಅಂತಂದ್ರೆ ಅವರ ಬ್ರೀತಿಂಗ್ ಮಸಲ್ಸ್ ಅನ್ನುವಂಥದ್ದು ಇಮ್ಮೊಬಿಲೈಸ್ ಆಗುತ್ತೆ. ಈ ಕಾರಣದಿಂದ ಸಾವಿಗೆ ಕೂಡ ಉಂಟಾಗಬಹುದು. ಪ್ಯಾರಲೈಸ್ ಆದಂತ ವ್ಯಕ್ತಿಗಳಲ್ಲಿ 5 ರಿಂದ 10% ಮಂದಿ ಈ ರೀತಿ ಇದರ ಸಿಂಪ್ಟಮ್ಸ್ ಕೂಡ ಇರುತ್ತೆ. ಭಾರತ ಯಾವಾಗ ಪೋಲಿಯೋ ಫ್ರೀ ಕಂಟ್ರಿ ಅನ್ನುವಂಥ ಸ್ಟೇಟಸ್ ಪಡ್ಕೊಳ್ತು ಅನ್ನುವಂಥದ್ದು ನೇರವಾದ ಪ್ರಶ್ನೆ ಆಗಬಹುದು. 2014ರಲ್ಲಿ ಇದನ್ನ ಅಚೀವ್ ಮಾಡಿದ್ದೇವೆ. ಆಫ್ಟರ್ 3 years ಆಫ್ 0 ಕೇಸಸ್ ಬಂದ ನಂತರದಲ್ಲಿ. ಅಂದ್ರೆ ಯಾವಾಗ ಕರೀತಾರೆ ಪೋಲಿಯೋ ಫ್ರೀ ಅಥವಾ ಯಾವುದೋ ಮತ್ತೊಂದು ಕಾಯಿಲೆ ಅದಕ್ಕೆ ಫ್ರೀ ಆಗಿದೆ ಈ ಕಂಟ್ರಿ ಅಂತಾರೆ ಅಂದ್ರೆ 3 ವರ್ಷಗಳಲ್ಲಿ 1 ಕೇಸಸ್ಗಳು ಕಾಣಿಸ್ಕೊಂಡಿಲ್ಲದೆ ಇರುವಂತ ಸಂದರ್ಭದಲ್ಲಿ ಇಲ್ಲಿ ಪೋಲಿಯೋ ಫ್ರೀ ಸರ್ಟಿಫಿಕೇಶನ್ ಅನ್ನ ಭಾರತ 2014ರಲ್ಲಿ ಪಡೆದಿದೆ ಅನ್ನೋದು ಗೊತ್ತಿರಲಿ. 2024ರ ಕೊನೆಯ ಒಳಗಾಗಿ ಇಡೀ ಜಗತ್ತನ್ನ ಪೋಲಿಯೋ ಫ್ರೀ ಆಗಿ ಕಾಣುವಂತ ಒಂದು ಗುರಿಯನ್ನ WHO ಹೊಂದಿತ್ತು. ಆದ್ರೆ ಈಗ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನದ ನಗರಗಳಲ್ಲಿ ಪೋಲಿಯೋ ಕೇಸಸ್ಗಳು 2023ರಿಂದ ಮತ್ತೆ ನಮ್ಗೆ ಕಾಣಸಿಗ್ತಾ ಇರ್ತಕ್ಕಂಥದ್ದು. ಬಿಕಾಸ್ ಅಲ್ಲಿ ವ್ಯಾಕ್ಸಿನೇಷನ್ ಅನ್ನ ಒಂದ್ ರೀತಿ ನೆಗ್ಲಿಜೆನ್ಸ್ ತೋರಿಸಿರುವಂತದ್ದು, ಹೆಸಿಟೇಷನ್ ತೋರಿಸಿರುವಂತದ್ದು, ಇನ್ಫಾರ್ಮೇಶನ್ ಸರಿಯಾಗಿ ಹರಡಿಲ್ಲದೆ ಇರ್ತಕ್ಕಂಥದ್ದು, ಈ ಎಲ್ಲ ಕಾರಣಗಳು ಇವೆ ಅನ್ನೋದು ಗೊತ್ತಾಗ್ಲಿ. ಪೋಲಿಯೋವನ್ನ ಎರಾಡಿಕೇಟ್ ಮಾಡೋದಕ್ಕೆ ತಗೊಂಡಂತ ಇನಿಷಿಯೇಟಿವ್ಸ್ ಗಳು ಅಂದಾಗ ಗ್ಲೋಬಲ್ ಪೋಲಿಯೋ ಎರಾಡಿಕೇಶನ್ ಇನಿಷಿಯೇಟಿವ್ ಅಂತ ಹೇಳಿ 1988ರಲ್ಲೇ ಇದು ಲಾಂಚ್ ಆಗಿದೆ.
ಹಾಗೆ ವರ್ಲ್ಡ್ ಪೋಲಿಯೋ ಡೇ ಅಂತ ಹೇಳಿ ಅಕ್ಟೋಬರ್ 24 ಪ್ರತಿ ವರ್ಷವೂ ಕೂಡ ಪೋಲಿಯೋ ದಿನ, ವಿಶ್ವ ಪೋಲಿಯೋ ದಿನ ಅಂತ ಕೂಡ ಆಚರಿಸುವಂಥದ್ದು. ಇನ್ನು ಇಂಡಿಯಾದಲ್ಲಿ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ವೆರಿ ಎಫೆಕ್ಟಿವ್ ಆಗಿ ಸಕ್ಸಸ್ಫುಲ್ ಆಗಿ ಲಾಂಚ್ ಆಗಿರುವಂಥದ್ದಾಗಬಹುದು. ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷ್ 2.0 ಅಡಿಯಲ್ಲಿ ಕೂಡ ಪೋಲಿಯೋ ವ್ಯಾಕ್ಸಿನೇಷನ್ ಅನ್ನು ನಾವು ಕಾಣ್ತೇವೆ. ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ 1985ರಲ್ಲಿ ನಮಗೆ ಇಂಟ್ರೊಡ್ಯೂಸ್ ಆಗಿದೆ. ಎಕ್ಸ್ಪ್ಯಾಂಡೆಡ್ ಪ್ರೋಗ್ರಾಮ್ ಆಫ್ ಇಮ್ಯುನೈಸೇಷನ್ EPI ಅನ್ನುವಂಥ ಒಂದು ಮಾಡಿಫಿಕೇಶನ್ ಒಟ್ಟಿಗೆ ಇದು ಬಂದಂಥದ್ದು. ಇಲ್ಲಿ ರ್ಯಾಪಿಡ್ಲಿ ಇನ್ಕ್ರೀಸಿಂಗ್ ಆಗಿರುವಂಥ ಒಂದು ಇಮ್ಯುನೈಸೇಷನ್ ಕವರೇಜ್ ಅನ್ನು ನಾವು ಕಾಣಬಹುದು. ಕ್ವಾಲಿಟಿ ಆಫ್ ಸರ್ವಿಸಸ್ಗಳು ಕೂಡ ಇಂಪ್ರೂವ್ ಆಗ್ತಾ ಇದ್ದಾವೆ. ರಿಲಯಬಲ್ ಕೋಲ್ಡ್ ಚೈನ್ ಸಿಸ್ಟಮ್ ಅನ್ನುವಂಥದ್ದು ಹೆಲ್ತ್ ಫೆಸಿಲಿಟಿ ಲೆವೆಲ್ಗೆ ನೀಡ್ತಾ ಇರ್ತಕ್ಕಂಥದ್ದು. ಡಿಸ್ಟ್ರಿಕ್ಟ್ ವೈಸ್ ಸಿಸ್ಟಮ್ ಅನ್ನು ಕೂಡ ನೀಡ್ತಾ ಇದ್ದಾರೆ ಪರ್ಫಾರ್ಮೆನ್ಸ್ ಮಾನಿಟರ್ ಮಾಡೋದಕ್ಕೆ. ಹಾಗೆ ಸೆಲ್ಫ್ ಸಫಿಷಿಯನ್ಸಿಯನ್ನ ವ್ಯಾಕ್ಸಿನ್ ಪ್ರೊಡಕ್ಷನ್ ಅಲ್ಲಿ ಪಡ್ಕೊಳ್ಳೋದಕ್ಕೆ ಈ ಪ್ರೋಗ್ರಾಮ್ ನಮಗೆ ಹೆಲ್ಪ್ಫುಲ್ ಆಗ್ತಿದೆ ಕೂಡ. ಇದರ ಹಿನ್ನೆಲೆಯಲ್ಲಿ ನಾವು ಪೋಲಿಯೋ ವೈರಸ್ನ ಬಗ್ಗೆ, ಪೋಲಿಯೋ ಹರಡ್ತಿರುವಂಥದ್ದು, ಭಾರತ ಯಾವ ರೀತಿ ಪೋಲಿಯೋದಲ್ಲಿ ಸಕ್ಸಸ್ ಅನ್ನ ಕಂಡಿದೆ, ಭಾರತದಲ್ಲಿರ್ತಕ್ಕಂಥ ಪೋಲಿಯೋ ಪ್ರೋಗ್ರಾಮ್ಸ್ ಈ ಎಲ್ಲವೂ ತಿಳ್ಕೊಂಡಿರಬೇಕು. ಯಾಕೆಂದ್ರೆ ಇದು ಈಗ ಸದ್ಯಕ್ಕೆ ಸುದ್ದಿಯಲ್ಲಿರ್ತಕ್ಕಂಥ ವಿಚಾರ ಆಗಿದೆ. ಮುಂದಿನ ಎಡಿಟೋರಿಯಲ್, ದ ಶೇಪ್ ಆಫ್ ಅ 5-year ಕ್ಲೈಮೇಟ್ ಅಜೆಂಡಾ ಫಾರ್ ಇಂಡಿಯಾ ಅನ್ನುವಂಥದ್ದು ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಕನ್ಸರ್ವೇಷನ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂಡ್ ಡಿಗ್ರೇಡೇಷನ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಇದನ್ನ ಓದ್ಕೊಳ್ಬಹುದಾಗುತ್ತೆ. ಇಲ್ಲಿ 5-year ಕ್ಲೈಮೇಟ್ ಅಜೆಂಡಾದ ಬಗ್ಗೆ ಮಾತನಾಡ್ತಾ ಇದೆ ಎಡಿಟೋರಿಯಲ್ ಅನ್ನುವಂಥದ್ದು. ಯಾಕೆ ಇದು ಸುದ್ದಿಯಲ್ಲಿದೆ ಅಂತ ಅಂದ್ರೆ, ಹೊಸ ಸರ್ಕಾರ ಅನ್ನುವಂಥದ್ದು ರಚನೆಯಾಗಿದೆ. ಈಗ ನಾವು ಕಾಣ್ತಾ ಇದ್ದೇವೆ 17ನೇ ಲೋಕಸಭೆಯನ್ನ. ಇಲ್ಲಿ ಈ ನ್ಯೂ ಗವರ್ಮೆಂಟ್ಸ್ ಕ್ಲೈಮೇಟ್ ಆಕ್ಷನ್ಸ್ ಅನ್ನುವಂಥವು ಎಲ್ಲ ಸೆಕ್ಟರ್ಸ್ ಗಳನ್ನ ಇಂಪ್ಯಾಕ್ಟ್ ಮಾಡಲಿವೆ. ಯಾವ ರೀತಿಯಾಗಿ ನಾವು ಕ್ಲೈಮೇಟ್ ನ ವಿಚಾರದಲ್ಲಿ ಕ್ಲೈಮೇಟ್ ಅಜೆಂಡಾ ಯಾವ ರೀತಿ ಇದೆ ಹೊಸ ಸರ್ಕಾರದ್ದು ಅನ್ನುವಂಥದ್ದು ಮುಂದಿನ 5 ವರ್ಷಗಳ ಎಲ್ಲ ಸೆಕ್ಟರ್ಸ್ ಗಳನ್ನ ಇಂಪ್ಯಾಕ್ಟ್ ಮಾಡುವಂಥದ್ದಾಗುತ್ತೆ. ಇಂಡಿಯಾದ ಸಸ್ಟೈನಬಲ್ ಎಕನಾಮಿಕ್ ಪಾತ್ ಅನ್ನ ಶೇಪ್ ಮಾಡುತ್ತೆ. ಗ್ಲೋಬಲ್ ಲೀಡರ್ಶಿಪ್ ಆಗಿ ಭಾರತ ಬೆಳೆಯೋದ್ರ ಕಡೆ ಕೂಡ ಇದು ಒಂದು ಅಂದ್ರೆ ಯಾವ ರೀತಿ ನಾವು ಈ ವಿಚಾರದಲ್ಲಿ ನಮ್ಮ ಅಜೆಂಡಾ ಇರುತ್ತೆ ಅನ್ನುವಂಥದ್ದು ಗ್ಲೋಬಲ್ ಗ್ರೋತ್ ಅನ್ನ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ಹಾಗೇನೆ ಕ್ಲೈಮೇಟ್ ಫಿನಾನ್ಸ್ ಮತ್ತು ಜಸ್ಟಿಸ್ಗಾಗಿ ಭಾರತ ಯಾವ ರೀತಿ ಫೈಟ್ ಮಾಡುತ್ತೆ ಈ ಎಲ್ಲವನ್ನ ಆರ್ಟಿಕಲ್ ಅನ್ನುವಂಥದ್ದು ಮಾತನಾಡ್ತಿದೆ. ಇಂಡಿಯಾದ ಸರ್ಕಾರ ಅನ್ನುವಂಥದ್ದು ಕಳೆದ ದಶಕದಲ್ಲಿ ಏನೆಲ್ಲ ಪ್ರಯತ್ನಗಳನ್ನ ಮಾಡಿದೆ, ಅದರಿಂದ ಬಂದಿರತಕ್ಕಂಥ ರಿಸಲ್ಟ್ಸ್ ಏನು ಅನ್ನೋದನ್ನ ನೋಡೋದಾದ್ರೆ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅನ್ನ ಭಾರತ ಅನ್ನುವಂಥದ್ದು ಮುಖ್ಯವಾಗಿ ಇಂಪಾರ್ಟೆನ್ಸ್ ಅನ್ನ ಕೊಟ್ಟು ಇದು ತನ್ನ ಮುಂದಾಳತ್ವದ ಅಡಿಯಲ್ಲಿ ISA ಅನ್ನ ಇಂಟ್ರೊಡ್ಯೂಸ್ ಮಾಡಿದೆ. ವೈಡ್ ಸ್ಪ್ರೆಡ್ ಆಗಿ ಸೋಲಾರ್ ಎನರ್ಜಿಯನ್ನು ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು ಮತ್ತು ಗ್ಲೋಬಲ್ ಕೋಆಪರೇಷನ್ ಅನ್ನ ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್ ಅಲ್ಲಿ ಎನ್ಹಾನ್ಸ್ ಮಾಡುವಂತ ಕಾರ್ಯವನ್ನ ಇದು ಮಾಡಿದೆ. ಹಾಗೇನೆ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ತರೋದಕ್ಕೆ ಕೊಯಲೇಷನ್ ಫಾರ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದನ್ನ ಕೂಡ ಬಿಲ್ಡ್ ಮಾಡುವಂತ ಕಾರ್ಯವನ್ನ ಮಾಡಿದೆ. ಕ್ಲೈಮೇಟ್ ಇಂಡ್ಯೂಸ್ಡ್ ಡಿಸಾಸ್ಟರ್ಸ್ ಗಳನ್ನ ವಿತ್ಸ್ಟ್ಯಾಂಡ್ ಮಾಡೋದಕ್ಕೆ ಈ ರೀತಿಯ ಒಂದು ಬಿಲ್ಡಿಂಗ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಬಿಲ್ಡ್ ಮಾಡೋದ್ರ ಕಡೆ ಫೋಕಸ್ ಮಾಡುವಂತ ಇನಿಷಿಯೇಟಿವ್ ಆಗಬಹುದು. 2070ರ ವೇಳೆಗೆ ಭಾರತ ನೆಟ್ ಝೀರೋ ಎಮಿಷನ್ ಅನ್ನ ಅಚೀವ್ ಮಾಡುವಂತ ಒಂದು ಗುರಿಯನ್ನ ಕೂಡ ಈ ರೀತಿಯ ಕಮಿಟ್ಮೆಂಟಿನ ಇಯರ್ ಅನ್ನ ಕೂಡ ಅನೌನ್ಸ್ ಮಾಡಿರುವಂತದ್ದು ಸಿಗ್ನಿಫಿಕೆಂಟ್ ಆದಂತ ಶಿಫ್ಟ್ ಅನ್ನ ಭಾರತ ಎಮಿಷನ್ ರಿಡಕ್ಷನ್ಸ್ ಗಳಲ್ಲಿ ಪಡ್ಕೊಳ್ಳೋದಕ್ಕೆ ಈ ಒಂದು ಗುರಿ ಅನ್ನುವಂಥದ್ದು ನಮಗೆ ಆ ದಿಸೆಯಲ್ಲಿ ನಮ್ಮನ್ನ ಕೊಂಡೊಯ್ತಾ ಇದೆ. ಹಾಗೇನೆ ಎನ್ಹಾನ್ಸ್ಡ್ ನ್ಯಾಷನಲ್ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಗಳಾಗಬಹುದು, NDCs ಗಳನ್ನ ಏನ್ ಅನೌನ್ಸ್ ಮಾಡಿದ್ವಿ ಅದನ್ನ ಇನ್ನಷ್ಟು ಎನ್ಹಾನ್ಸ್ ಮಾಡ್ತಾ ಇರ್ತಕ್ಕಂಥ ಕಾರ್ಯ ಆಗ್ಬಹುದು. ನಮ್ಮ ಟಾರ್ಗೆಟ್ಸ್ ಗಳು ಮತ್ತಷ್ಟು ಆಂಬಿಷಿಯಸ್ ಆಗ್ತಿರುವಂತದ್ದಾಗಬಹುದು. ಆ ಕಡೆಯಲ್ಲಿ ಆ ದಿಸೆಯಲ್ಲಿ ಹೆಚ್ಚಿನ ಕಾರ್ಯಗಳು ನಡೀತಿರೋದಾಗಬಹುದು. ಮತ್ತು ಇಂಡಿಯನ್ ಎಮಿಷನ್ಸ್ ಕಾರ್ಬನ್ ಟ್ರೇಡಿಂಗ್ ಸ್ಕೀಮ್ ಆಗಬಹುದು ಮತ್ತು ಸಿಗ್ನಿಫಿಕೆಂಟ್ ಗ್ರೋತ್ ಅನ್ನುವಂಥದ್ದು ರಿನ್ಯೂಯಬಲ್ ಎನರ್ಜಿ ಕೆಪಾಸಿಟಿಯಲ್ಲಿ ನಾವು ಮಾಡ್ತಿರೋದಾಗಬಹುದು. ಐದರ್ ಇಟ್ ಇಸ್ ಸೋಲಾರ್ ಆರ್ ವಿಂಡ್ ಎನರ್ಜಿ ಆರ್ ಎನರ್ಜಿ ಇನ್ಸ್ಟಾಲೇಷನ್ಸ್, ಅದರಲ್ಲಿ ಹೈಡ್ರೋ ಎನರ್ಜಿ ಆಗ್ಬಹುದು. ಈ ರೀತಿ ರ್ಯಾಪಿಡ್ ಆಗಿ ನಾವು ರಿನ್ಯೂಯಬಲ್ ಎನರ್ಜಿ ಕೆಪಾಸಿಟಿಯನ್ನ ಹೆಚ್ಚಿನದಾಗಿ ಮಾಡ್ಕೊಳ್ತಾ ಇರ್ತಂಥದ್ದಾಗ್ಬೋದು. ಹಾಗೆ ಗ್ರೀನ್ ಡೆವಲಪ್ಮೆಂಟ್ ಪ್ಯಾಕ್ಟ್ ಅನ್ನ G20 ಪ್ರೆಸಿಡೆನ್ಸಿಯ ಅಡಿಯಲ್ಲಿ ತಂದಿರುವಂತದ್ದಾಗಬಹುದು. ಹೀಗೆ ಹಲವಾರು ಇನಿಷಿಯೇಟಿವ್ಸ್ ಗಳನ್ನ ಭಾರತ ತಂದಿದೆ ಕ್ಲೈಮೇಟ್ ಅಜೆಂಡಾದ ವಿಚಾರದಲ್ಲಿ. ಹಾಗಾದ್ರೆ ಇಂಡಿಯಾ ಅನ್ನುವಂಥದ್ದು ಯಾವ ರೀತಿಯಾಗಿ ತನ್ನ ಗ್ಲೋಬಲ್ ನೆಗೋಷಿಯೇಷನ್ಸ್ ಗಳನ್ನ ವಿತ್ ರೆಸ್ಪೆಕ್ಟ್ ಟು ಕ್ಲೈಮೇಟ್ ಚೇಂಜ್ ಮಾಡಬಹುದು, ಎನ್ಹಾನ್ಸ್ ಮಾಡಬಹುದು ಅಂತ ಅಂದ್ರೆ ಇಂಟರ್ನ್ಯಾಷನಲ್ ಕ್ಲೈಮೇಟ್ ಸಮ್ಮಿಟ್ಸ್ ಗಳನ್ನ ಭಾರತ ಹೋಸ್ಟ್ ಮಾಡಬಹುದು. ಉದಾಹರಣೆಗೆ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ COP ಅನ್ನುವಂಥದ್ದು ಏನ್ ನಡೆಯುತ್ತೆ, ಈ COPs ಗಳನ್ನ 2028ರಲ್ಲಿ ಭಾರತ ಮೇಜರ್ ಆಗಿ ಹೋಸ್ಟ್ ಮಾಡೋದನ್ನ ಕಾಣಬಹುದು. ಇದರಿಂದಾಗಿ ಒಂದು ಪ್ಲಾಟ್ಫಾರ್ಮ್ ಭಾರತಕ್ಕೆ ದೊರಕ್ತಾ ಇದೆ ಕ್ಲೈಮೇಟ್ ಲೀಡರ್ಶಿಪ್ ಅನ್ನ ಶೋಕೇಸ್ ಮಾಡೋದಕ್ಕೆ, ಆಂಬಿಷಿಯಸ್ ಆದಂತ ಗ್ಲೋಬಲ್ ಕ್ಲೈಮೇಟ್ ಅಜೆಂಡಾಸ್ ಗಳನ್ನ ಸೆಟ್ ಮಾಡೋದಕ್ಕೆ. ಸಕ್ಸಸ್ಫುಲ್ ಆಗಿ ಹೋಸ್ಟ್ ಮಾಡೋ ಮುಖಾಂತರವಾಗಿ ಯಾವ ರೀತಿಯಾಗಿ ನಾವು G20 ಪ್ರೆಸಿಡೆನ್ಸಿಯನ್ನ ತಗೊಂಡ್ವಿ, ಈ ರೀತಿ ಹೋಸ್ಟ್ ಮಾಡೋ ಮುಖಾಂತರವಾಗಿ ಗ್ಲೋಬಲ್ ಕ್ಲೈಮೇಟ್ ಪಾಲಿಸಿಯನ್ನ ಭಾರತ ಮತ್ತಷ್ಟು ಸ್ಟ್ರೆಂಥನ್ ಮಾಡಬಹುದು, ಇನ್ಫ್ಲೂಯೆನ್ಸ್ ಅನ್ನ ಮಾಡಬಹುದಾಗುತ್ತೆ. ಹಾಗೇನೆ ಕನ್ಸೆನ್ಸಸ್ ಬಿಲ್ಡ್ ಮಾಡೋದ್ರ ಕಡೆಗೆ, ಅಡ್ವೊಕಸಿಯ ಕಡೆಗೆ ಗಮನ ಹರಿಸಬಹುದು.
ಈಕ್ವಿಟಿ ಅಂಡ್ ಕ್ಲೈಮೇಟ್ ಫಿನಾನ್ಸ್ ಅನ್ನ ಪ್ರಮೋಟ್ ಮಾಡುವಂಥದ್ದು. ಇಂಡಿಯಾ ಈ ದಿಸೆಯಲ್ಲಿ ಹೆಚ್ಚು ಎಂಫಸೈಸ್ ಅನ್ನ ಮಾಡಬೇಕಾಗತ್ತೆ. ಕ್ಲೈಮೇಟ್ ಆಕ್ಷನ್ ಮತ್ತು ಫಿನಾನ್ಸ್ಗೆ ಇಂಟರ್ನ್ಯಾಷನಲ್ ಫೋರಮ್ಸ್ಗಳಲ್ಲಿ ಭಾರತ ಹೆಚ್ಚು ಅಡ್ವೊಕೇಟ್ ಮಾಡಬಹುದು. ಫೇರ್ ಟ್ರೀಟ್ಮೆಂಟ್ ಅನ್ನ ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ನೀಡುವಂಥದ್ದಾಗಬಹುದು ಮತ್ತು ಡೆವಲಪ್ಡ್ ಕಂಟ್ರೀಸ್ಗಳನ್ನ ಮತ್ತಷ್ಟು ಪುಷ್ ಮಾಡೋದು, ಕ್ಲೈಮೇಟ್ ಫಿನಾನ್ಸ್ ಮೆಕ್ಯಾನಿಸಮ್ಸ್ಗಳನ್ನ ಹೆಚ್ಚು ಮಾಡಿ ಅಂತ ಹೇಳಿ ಈ ಕಾರ್ಯವನ್ನ ಭಾರತ ಒಂದು ರೀತಿ ಗ್ಲೋಬಲ್ ಸೌತಿನ ಲೀಡರ್ನ ರೂಪದಲ್ಲಿ ಕೂಡ ಭಾರತ ಮಾಡಬಹುದಾಗಿದೆ. ಇನ್ನು ಫೆಡರಲ್ ಎಂಟಿಟೀಸ್ಗಳ ರೋಲ್ ಏನಾಗಿರುತ್ತೆ ಕ್ಲೈಮೇಟ್ ಆಕ್ಷನ್ ಅನ್ನ ಎನ್ಹಾನ್ಸ್ ಮಾಡೋದ್ರಲ್ಲಿ ಅಂತ ಅಂದ್ರೆ ಲಾಂಗ್ ಟರ್ಮ್ ಕ್ಲೈಮೇಟ್ ಸ್ಟ್ರಾಟಜೀಸ್ಗಳಲ್ಲಿ ಕೊಲಾಬ್ರೇಷನ್ ಅನ್ನ ಮಾಡ್ಕೊಳ್ಳುವಂಥದ್ದು ಒಂದು ಕಾರ್ಯ ಆಗುತ್ತೆ. ಅಂದ್ರೆ ಸ್ಟೇಟ್ ಗವರ್ಮೆಂಟ್ಸ್ಗಳು ಕೂಡ ತನ್ನ ಒಂದು ಪ್ಲಾನ್ಸ್ಗಳನ್ನ ತಂದು ಅವುಗಳನ್ನ ಡೆವಲಪ್ ಮಾಡಿ ಲಾಂಗ್ ಟರ್ಮ್ ಕ್ಲೈಮೇಟ್ ಅಂಡ್ ಎನರ್ಜಿ ಮಾಡೆಲ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡೋದ್ರ ಕಡೆ ಎಂಟಿಟೀಸ್ಗಳು ವರ್ಕ್ ಮಾಡ್ಬೋದು, ಫೆಡರಲ್ ಎಂಟಿಟೀಸ್ಗಳಾದಂಥ ಸ್ಟೇಟ್ ಗವರ್ಮೆಂಟ್ಸ್ಗಳು. ಇನ್ನ ಉದಾಹರಣೆಗೆ ತಮಿಳ್ನಾಡು ಆಗ್ಬೋದು, ಬಿಹಾರ್ ಆಗ್ಬೋದು, ತಮ್ಮದೇ ಆದಂಥ ನೆಟ್ ಝೀರೋ ಪ್ಲಾನ್ಸ್ಗಳನ್ನ ಕ್ರಾಫ್ಟ್ ಮಾಡ್ತಾ ಇದಾವೆ. ಈ ರೀತಿ ಎಲ್ಲ ಸ್ಟೇಟ್ಸ್ಗಳು ಕೂಡ ರಾಜ್ಯ ಸರ್ಕಾರಗಳು ತಮ್ಮದೇ ಆದಂಥ ಲಾಂಗ್ ಟರ್ಮ್ ಕ್ಲೈಮೇಟ್ ಅಂಡ್ ಎನರ್ಜಿ ಮಾಡೆಲ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡೋದ್ರ ಕಡೆ ಗಮನ ಹರಿಸಬಹುದು. ಹಾಗೇನೆ ಪಾಲಿಸಿ ಅಲೈನ್ಮೆಂಟ್ ನಲ್ಲಿ ಎನ್ಹಾನ್ಸ್ಡ್ ಕೋಆರ್ಡಿನೇಷನ್ ಅನ್ನುವಂಥದ್ದು ಬಹು ಮುಖ್ಯ ಆಗುತ್ತೆ. ಹಾಗೆ ಫಿನಾನ್ಷಿಯಲ್ ಇನ್ಸೆಂಟಿವ್ಸ್ ಗಳನ್ನ 16th ಫಿನಾನ್ಸ್ ಕಮಿಷನ್ ನ ಮುಖಾಂತರವಾಗಿ ಕ್ಲೈಮೇಟ್ ಚೇಂಜಿನ ಇಂಪ್ಯಾಕ್ಟ್ ಅನ್ನ ಮಿಟಿಗೇಟ್ ಮಾಡೋದಕ್ಕೆ ಅಂತ ಹೇಳಿ ನೀಡುವಂಥದ್ದು ಕೂಡ ಇಲ್ಲಿ ನಾವು ಗಮನ ಹರಿಸಬೇಕಾಗಿರ್ತಕ್ಕಂಥ ಮುಂದಿನ ವಿಚಾರ. ಹಾಗೆ ಸೈಂಟಿಫಿಕ್ ಕೇಪಬಿಲಿಟೀಸ್ ಗಳನ್ನ ಪಾಲಿಸಿ ಮೇಕಿಂಗ್ ಅಲ್ಲಿ ಇಂಟಿಗ್ರೇಟ್ ಮಾಡುವಂತ ಕಾರ್ಯವನ್ನ ಮಾಡಬೇಕು. ಕನ್ಸಿಸ್ಟೆಂಟ್ ಮತ್ತು ಅಕ್ಯುರೇಟ್ ಆದಂತ ಕ್ಲೈಮೇಟ್ ಡೇಟಾ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ನಮಗೆ ಆಗಬೇಕಾಗಿದೆ. ಇವೆಲ್ಲವೂ ಆದಷ್ಟು ಶೀಘ್ರದಲ್ಲಿ ಆಗೋ ಮುಖಾಂತರ ಕ್ಲೈಮೇಟ್ ಅಜೆಂಡಾದಲ್ಲಿ ಭಾರತ ಒಂದಷ್ಟು ಸಸ್ಟೈನಬಲ್ ಆದಂತ ಅಚೀವ್ಮೆಂಟ್ ಅನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಭಾರತದ ಸರ್ಕಾರ ಸಾಕಷ್ಟು ಇನಿಷಿಯೇಟಿವ್ಸ್ ಗಳನ್ನ ಈಗಾಗಲೇ ತಗೊಂಡಿದೆ ಕ್ಲೈಮೇಟ್ ಚೇಂಜ್ ಅನ್ನ ಅಡ್ರೆಸ್ ಮಾಡೋದಕ್ಕೆ. ಆದ್ರೆ ಆ ಇನಿಷಿಯೇಟಿವ್ಸ್ ಗಳ ಎಫೆಕ್ಟಿವ್ನೆಸ್ ಅನ್ನು ಇನ್ನೂ ಕೂಡ ಎವ್ಯಾಲ್ಯೂಯೇಟ್ ಮಾಡ್ತಾ ಇದ್ದೇವೆ. ಈ ರೀತಿಯ ಇನಿಷಿಯೇಟಿವ್ಸ್ ಗಳು ಯಾವ್ದೆಲ್ಲ ಇದೆ ಅಂತ ಅಂದ್ರೆ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ NAPCC ಅನ್ನುವಂಥದ್ದು 2008ರಲ್ಲೇ ನಮಗೆ ಬಂದಿರತಕ್ಕಂಥದ್ದಾಗಿರ್ಬಹುದು. ಸ್ಟೇಟ್ ಆಕ್ಷನ್ ಪ್ಲಾನ್ಸ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಹೇಳಿ ಇದರ ಅಡಿಯಲ್ಲಿ ಬೇರೆ ಬೇರೆ ಸ್ಟೇಟ್ ಆಕ್ಷನ್ ಪ್ಲಾನ್ಸ್ ಗಳಿರುವಂತದ್ದಾಗಬಹುದು. ಕ್ಲೈಮೇಟ್ ಚೇಂಜ್ ರಿಸರ್ಚ್ ಅಂಡ್ ನಾಲೆಡ್ಜ್ ನೆಟ್ವರ್ಕ್ಸ್ ಗಳಾಗಬಹುದು. ಇವೆಲ್ಲವನ್ನ ಭಾರತ ಗಮನ ಹರಿಸಿ ಮಾಡ್ತಾ ಇದೆ. ಅಂದ್ರೆ ನ್ಯಾಷನಲ್ ನೆಟ್ವರ್ಕ್ ಪ್ರೋಗ್ರಾಮ್ ಆನ್ ಕ್ಲೈಮೇಟ್ ಚೇಂಜ್ ಮಾಡಲಿಂಗ್ ಆಗಬಹುದು, ಏರೋಸಾಲ್ಸ್, ಕೋಸ್ಟಲ್ ವಲ್ನರಬಿಲಿಟಿ ಇವೆಲ್ಲವೂ ಕೂಡ ಇವೆ. ಈ ನೆಟ್ವರ್ಕ್ಸ್ ಗಳು ವ್ಯಾಲ್ಯೂಯಬಲ್ ನಾಲೆಡ್ಜ್ ಅನ್ನ ಜನರೇಟ್ ಮಾಡ್ತಿವೆ. ಅವುಗಳ ಎಬಿಲಿಟಿ ಏನಿದೆ ಪಾಲಿಸಿಗಾಗಿ ಇನ್ಫಾರ್ಮ್ ಮಾಡುವಂಥದ್ದು ಇವೆಲ್ಲವೂ ಕೂಡ ಇವತ್ತು ಎವ್ಯಾಲ್ಯೂಯೇಟ್ ಆಗ್ತಾ ಇದೆ ಇನ್ನು ಕೂಡ. ಒಟ್ಟಾರೆಯಾಗಿ ಭಾರತ ಅನ್ನೋದು ತನ್ನ ಕ್ಲೈಮೇಟ್ ಟಾರ್ಗೆಟ್ಸ್ ಗಳನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು, ತನ್ನ ಪವರ್ ಸೆಕ್ಟರ್ಗೆ ಬಿಯಾಂಡ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಕೀ ಏರಿಯಾಸ್ಗಳಾದಂಥ ಟ್ರಾನ್ಸ್ಪೋರ್ಟೇಷನ್ ಆಗಬಹುದು. ಈಗಾಗಲೇ ನಾವು BS6 ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದೇವೆ ವೆಹಿಕಲ್ಸ್ ನ ವಿಚಾರದಲ್ಲಿ ಬಂದಾಗ. ಸೊ ದಟ್ ಎಮಿಷನ್ಸ್ ಗಳನ್ನ ಕಡಿಮೆ ಮಾಡುವಂತ ಒಂದು ಗುರಿ ಇದೆ. ಇಂಡಸ್ಟ್ರೀಸ್ ಗಳಲ್ಲಿ ಆಗ್ಬಹುದು, ಅಂದ್ರೆ ಹೆಚ್ಚು ಥರ್ಮಲ್ ಸಪೋರ್ಟ್ ಅನ್ನ ಹೊಂದಿರುವಂತ ಇಂಡಸ್ಟ್ರೀಸ್ ಗಳನ್ನ ಕಡಿಮೆ ಮಾಡೋದಾಗಬಹುದು, ಥರ್ಮಲ್ ಪವರ್ ಪ್ಲಾಂಟ್ಸ್ ಗಳನ್ನ ಗ್ರಾಜುಯಲ್ ಆಗಿ ಕ್ಲೋಸ್ ಮಾಡುವಂತದ್ದಾಗಬಹುದು, ಅಗ್ರಿಕಲ್ಚರ್ ಸೆಕ್ಟರ್ ನಿಂದ ಬರುವಂತ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡೋದ್ರ ಕಡೆ ಗಮನ ಹರಿಸೋದಾಗಬಹುದು. ಈ ಕಾರ್ಯಗಳು ಭಾರತದಿಂದ ಆಗಬೇಕಾಗಿದೆ ಅನ್ನುವಂಥದ್ದು. ಕ್ಲಿಯರ್ ಮತ್ತು ಆಂಬಿಷಿಯಸ್ ಆದಂತ ಟಾರ್ಗೆಟ್ಸ್ ಗಳನ್ನ ನಾವು ಹಾಕೊಳ್ಬೇಕು ಮತ್ತು ಅಚೀವ್ ಮಾಡೋ ಕಡೆ ಗಮನ ಹರಿಸಬೇಕು. ಸೊ ದಟ್ 2070ರ ವೇಳೆಗೆ ನೆಟ್ ಝೀರೋ ಎಮಿಷನ್ ಅನ್ನ ನಾವು ಅಚೀವ್ ಮಾಡಬೇಕು. ಝೀರೋ ಕಾರ್ಬನ್ 2 and 4 ವೀಲರ್ಸ್ಗಳು ನಮ್ಮಲ್ಲಿ ರನ್ ಆಗುವಂತ ಒಂದಷ್ಟು ವಿಚಾರಗಳು ಬರಬೇಕು ಮತ್ತು ಬೇರೆ ಬೇರೆ ಸೆಕ್ಟರ್ಸ್ಗಳು ಕೂಡ ಡಿಕಾರ್ಬನೈಸೇಷನ್ ಎಫರ್ಟ್ಸ್ ಅನ್ನ ಕಾಂಪ್ರಿಹೆನ್ಸಿವ್ ಆಗಿ ಹಾಕಬೇಕು ಅನ್ನುವಂಥದ್ದು ಒಟ್ಟಾರೆ ಈ ಆರ್ಟಿಕಲ್ನ ಆಶಯ ಆಗುತ್ತೆ. ಈ ರೀತಿಯ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಯಾವ ರೀತಿ ಪ್ರಶ್ನೆ ಬರ್ಬೋದು ಅಂದಾಗ 2021ರಲ್ಲಿ ಈಗಾಗಲೇ UPSCಯಲ್ಲಿ ಪ್ರಶ್ನೆ ಬಂದಿದೆ. ಎಕ್ಸ್ಪ್ಲೈನ್ ದ ಪರ್ಪಸ್ ಆಫ್ ದಿ ಗ್ರೀನ್ ಗ್ರಿಡ್ ಇನಿಷಿಯೇಟಿವ್ ಲಾಂಚ್ಡ್ ಅಟ್ ವರ್ಲ್ಡ್ ಲೀಡರ್ಸ್ ಸಮ್ಮಿಟ್ ಆಫ್ COP26 ಯುನೈಟೆಡ್ ನೇಷನ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಇನ್ ಗ್ಲಾಸ್ಗೋ ಇನ್ ನವೆಂಬರ್ 2021. 2021ರ ನವೆಂಬರ್ನಲ್ಲಿ ಗ್ಲಾಸ್ಗೋದಲ್ಲಿ ನಡೆದಂತ COP26 ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ನಲ್ಲಿ ಅಲ್ಲಿ ನಡೆದಂತ ವರ್ಲ್ಡ್ ಲೀಡರ್ ಸಮ್ಮಿಟ್ ಏನಿತ್ತು ಆಗ ಗ್ರೀನ್ ಗ್ರಿಡ್ ಇನಿಷಿಯೇಟಿವ್ ಅನ್ನುವಂಥದ್ದು ಲಾಂಚ್ ಆಯಿತು. ಇದರ ಒಂದು ಉದ್ದೇಶ ಏನು ಅದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ವೆನ್ ವಾಸ್ ದಿಸ್ ಐಡಿಯಾ ಫಸ್ಟ್ ಫ್ಲೋಟೆಡ್ ಇನ್ ದಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್? ISA ಅಲ್ಲಿ ಈ ಒಂದು ಐಡಿಯಾ ಯಾವಾಗ ಫಸ್ಟ್ ಬಂತು ಅನ್ನುವಂಥ ಒಂದು ಪ್ರಶ್ನೆಯನ್ನ UPSCಯ ಮೇನ್ಸ್ ನಲ್ಲಿ 2021ರಲ್ಲಿ ನೇರವಾಗಿ ಕೇಳಿದ್ದಾರೆ. ಈ ರೀತಿಯ ಪ್ರಶ್ನೆಗಳು ಮತ್ತೆ ಮತ್ತೆ ಮರುಕಳಿಸಬಹುದಾಗಿರೋದ್ರಿಂದಾಗಿ ಭಾರತದ ಒಂದು ಕ್ಲೈಮೇಟ್ ಅಜೆಂಡಾ ಏನಿದೆ ಮುಂದಿನ 5 ವರ್ಷಗಳಿಗೆ ಹೊಸ ಸರ್ಕಾರ ಯಾವ ರೀತಿ ಇಂಪ್ಯಾಕ್ಟ್ ಮಾಡಲಿದೆ, ಭಾರತದ ಇದುವರೆಗಿನ ಪ್ರೋಗ್ರಾಮ್ಸ್ ಏನಿದೆ ಕ್ಲೈಮೇಟ್ ಅನ್ನ ಸಸ್ಟೈನಬಲ್ ವಾತಾವರಣವನ್ನ ಹೊಂದೋದಕ್ಕೆ ಅದರ ಅಚೀವ್ಮೆಂಟ್ಸ್ ಏನಾಗಿದೆ ಇವೆಲ್ಲವೂ ನಮಗೆ ಗೊತ್ತಿರಬೇಕು. ಮತ್ತು ಮೇನ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ನಮಗೆ ಒಂದು ರೀತಿಯ ಫುಲ್ ಫ್ಲೆಡ್ಜ್ಡ್ ಆದಂತ ಒಂದು ಎಸ್ಸೆ ಕೂಡ ಕ್ಲೈಮೇಟ್ ರಿಲೇಟೆಡ್ ಆಗಿ ಬಂದ್ರೆ ಆಶ್ಚರ್ಯ ಏನಿಲ್ಲ. KPSCಯಲ್ಲೂ ಕೂಡ ಈ ರೀತಿಯ ಪ್ರಶ್ನೆಗಳು ಮರುಕಳಿಸಬಹುದು. ಹಾಗಾಗಿ ಈ ಒಂದು ಸೆಕ್ಟರ್ ಅನ್ನ ನಾವು ಹೆಚ್ಚು ಗಮನ ಕೊಟ್ಟು ಓದ್ಕೊಳ್ಬೇಕಾಗತ್ತೆ. ಮುಂದಿನ ಎಡಿಟೋರಿಯಲ್
ಕಂಪ್ಯೂಟರ್ ಲಿಟ್ರಸಿ ಇನ್ ಇಂಡಿಯಾ ನೀಡ್ಸ್ ರಿಬೂಟ್ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಆದಂಥ ಎಡಿಟೋರಿಯಲ್ ಅನ್ನ ಇಲ್ಲಿ ಕಾಣಬಹುದಾಗಿದೆ. ಭಾರತದಲ್ಲಿ ಕಂಪ್ಯೂಟರ್ನ ಲಿಟ್ರಸಿ ಹೇಗಿದೆ ಅನ್ನೋದ್ರ ಬಗ್ಗೆ ಎಡಿಟೋರಿಯಲ್ ಗಮನ ಹರಿಸ್ತಾ ಇದೆ. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಗವರ್ನೆನ್ಸ್ ಇಶ್ಯೂಸ್ ರಿಲೇಟಿಂಗ್ ಟು ಡೆವಲಪ್ಮೆಂಟ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಸೋಷಿಯಲ್ ಸೆಕ್ಟರ್ ಆರ್ ಸರ್ವಿಸಸ್ ರಿಲೇಟಿಂಗ್ ಟು ಎಜುಕೇಶನ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದು. GS ಪೇಪರ್ 3ನ ಅಡಿಯಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ ಕೂಡ ಇದನ್ನು ನಾವು ಓದ್ಕೊಳ್ಬಹುದಾಗುತ್ತೆ. ಈ ಆರ್ಟಿಕಲ್ ಮುಖ್ಯವಾಗಿ ಭಾರತದಲ್ಲಿ ಕಂಪ್ಯೂಟರ್ ಲಿಟ್ರಸಿ, ಕಂಪ್ಯೂಟರ್ ಸಾಕ್ಷರತೆ ಎಷ್ಟರ ಮಟ್ಟಿಗೆ ಇದೆ ಮತ್ತು ಇದರ ಪ್ರಾಮುಖ್ಯತೆ ಏನು ಮತ್ತು ಇದನ್ನು ಹೆಚ್ಚುಗೊಳಿಸಲಿಕ್ಕೆ ಭಾರತ ಮಾಡಿರುವಂತಹ ಎಫರ್ಟ್ಸ್ ಏನು, ಅದರ ಅಚೀವ್ಮೆಂಟ್ ಏನು ಎಲ್ಲವನ್ನ ನಮಗೆ ತಿಳಿಸ್ತಾ ಹೋಗುತ್ತೆ. ಸದ್ಯಕ್ಕೆ ಭಾರತದಲ್ಲಿ ಯಾವ ರೀತಿಯಾಗಿ ಕಂಪ್ಯೂಟರ್ ಸಾಕ್ಷರತೆ ಇದೆ ಅಂತ ತಿಳ್ಕೊಳ್ಳೋದಾದ್ರೆ 2020-21ರ ಡೇಟಾವನ್ನ ನೋಡಿದಾಗ ಭಾರತದಲ್ಲಿ 24.7ರಷ್ಟು ಮಂದಿ ಯಾರು 15 ವರ್ಷ ವಯಸ್ಸು ಮತ್ತು ಅದಕ್ಕಿಂತ ಮೇಲಿದ್ದಾರೆ, ಅದರಲ್ಲಿರ್ತಕ್ಕಂಥ 24.7ರಷ್ಟು ಮಂದಿ ಕಂಪ್ಯೂಟರ್ ಲಿಟ್ರೇಟ್ ಅಂತ ಹೇಳಿ ಗುರುತಿಸ್ಕೊಳ್ತಾರೆ. ಅಂದ್ರೆ ಕಂಪ್ಯೂಟರ್ನ ಬಗ್ಗೆ ಅವರಿಗೆ ತಿಳಿದಿದೆ, ಕಂಪ್ಯೂಟರ್ನ ಆಪರೇಟ್ ಮಾಡೋದಕ್ಕೆ ಬರುತ್ತೆ. ಎಷ್ಟು ಮಂದಿಗೆ ಅಂದ್ರೆ 25% ಅಷ್ಟು ಇಂಡಿಯನ್ಸ್ಗೆ ಇದು ಬರುತ್ತೆ ಅನ್ನುವಂಥದ್ದು. ದಿಸ್ ಈಸ್ ಅನ್ ಇನ್ಕ್ರೀಸ್ ಫ್ರಮ್ 18.4% ವಿಚ್ ವಾಸ್ ದೇರ್ ಇನ್ 2017-18. 2017-18ರಲ್ಲಿ ನೋಡಿದಾಗ ಕೇವಲ 18.4ರಷ್ಟು ಇದ್ದಂಥದ್ದು ಇಷ್ಟರ ಮಟ್ಟಿಗೆ ಇನ್ಕ್ರೀಸ್ ಆಗಿದೆ. ಅಂದ್ರೆ ಇಟ್ಸ್ ಅ ಗುಡ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಆದ್ರೆ ಗ್ರಾಮೀಣ ಭಾಗದಲ್ಲಿ ನೋಡಿದಾಗ ಇದೇ ಸೇಮ್ ಅವಧಿಯಲ್ಲಿ 11.1ರಷ್ಟು ಇದ್ದಂಥದ್ದು 18.1ಕ್ಕೆ ಇನ್ಕ್ರೀಸ್ ಆಗಿದೆ. ಆದ್ರೆ ಅರ್ಬನ್ ಏರಿಯಾಸ್ಗಳಲ್ಲಿ 34.7ರಷ್ಟು ಇದ್ದಂಥದ್ದು 39.6ರಷ್ಟು ಇನ್ಕ್ರೀಸ್ ಆಗಿದೆ ಕಂಪ್ಯೂಟರ್ ಲಿಟ್ರಸಿ. ಆದ್ರೆ ಇಲ್ಲಿ ಎರಡೂ ಪ್ರದೇಶಗಳಲ್ಲಿ ಕಂಪ್ಯೂಟರ್ ಲಿಟ್ರಸಿ ಇನ್ಕ್ರೀಸ್ ಆಗಿರೋದು ನಮ್ಗೆ ಕಂಡ್ರು ಕೂಡ ಇಲ್ಲಿರ್ತಕ್ಕಂಥ ಒಂದು ದೊಡ್ಡದಾದಂಥ ಒಂದು ಡಿವೈಡ್ ಅನ್ನುವಂಥದ್ದು ನಮಗೆ ಕಾಣಿಸ್ತಾ ಇದೆ. ಅಂದ್ರೆ ಈ ಫಿಗರ್ಸ್ ನೋಡಿದ್ರೆ ರೂರಲ್ ಏರಿಯಾಸ್ಗಳಲ್ಲಿ ಎಷ್ಟು ಕಡಿಮೆ ಇದೆ, ವೆರಸ್ ಅರ್ಬನ್ ಏರಿಯಾಸ್ಗಳಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ ಚೆನ್ನಾಗಿದೆ ಅನ್ನುವಂಥದ್ದು ನಮಗೆ ಕಾಣಿಸುತ್ತೆ. ಕೇರಳದಲ್ಲಿ ನಾವು ಹೈಯೆಸ್ಟ್ ಕಂಪ್ಯೂಟರ್ ಲಿಟ್ರಸಿಯನ್ನ, ಒಟ್ಟಾರೆ ಸಾಕ್ಷರತೆ ಪ್ರಮಾಣವೂ ಕೂಡ ಅಲ್ಲಿ ಹೆಚ್ಚಿನದಾಗಿದೆ, ಕಂಪ್ಯೂಟರ್ ಸಾಕ್ಷರತೆಯ ಪ್ರಮಾಣವೂ ಕೂಡ ಅಲ್ಲೇ ಹೆಚ್ಚಿನದಾಗಿದೆ. ಕೇರಳದಲ್ಲಿ ಹೈಯೆಸ್ಟ್ ಕಂಪ್ಯೂಟರ್ ಲಿಟ್ರಸಿ ರೇಟ್ ಅನ್ನ ಕಾಣಬಹುದು. 20-39 ವರ್ಷ ವಯಸ್ಸಿನವರನ್ನ ನಾವು ನೋಡಿದಾಗ 72.7ರಷ್ಟು ಕಂಪ್ಯೂಟರ್ ಲಿಟ್ರಸಿಯನ್ನ ಆ ರಾಜ್ಯದ ನಾಗರಿಕರು ಹೊಂದಿದ್ದಾರೆ. ಮತ್ತೆ ಅಸ್ಸಾಂನಲ್ಲಿ ಲೋಯೆಸ್ಟ್ ಕಂಪ್ಯೂಟರ್ ಲಿಟ್ರಸಿ ಎಷ್ಟರ ಮಟ್ಟಿಗೆ ಅಂದ್ರೆ ಕೇವಲ 17.6% ಕಂಪ್ಯೂಟರ್ ಲಿಟ್ರಸಿಯನ್ನ ಹೊಂದುವಂಥದ್ದು. ಡಿಸ್ಪ್ಯಾರಿಟೀಸ್ಗಳು ಇವತ್ತು ಕೂಡ ನಮ್ಮಲ್ಲಿ ಎಕ್ಸಿಸ್ಟ್ ಆಗಿವೆ. ಎಕನಾಮಿಕಲಿ ಡಿಸ್ಅಡ್ವಾಂಟೇಜಸ್ ಸ್ಟೇಟ್ಸ್ ಅಂತಿರುವಂತ ಬಿಹಾರ್, ಮಧ್ಯಪ್ರದೇಶ್, ಜಾರ್ಖಂಡ್, ಉತ್ತರ ಪ್ರದೇಶ್, ಒಡಿಶಾ, ಛತ್ತೀಸ್ಗಢ, ರಾಜಸ್ಥಾನ್ ಇವೆಲ್ಲವೂ ಕೂಡ ಈ ಒಂದು ಕಂಪ್ಯೂಟರ್ ಲಿಟ್ರಸಿ ರೇಟ್ನಲ್ಲಿ ಕಂಟ್ರಿಯ ಆವ್ರೇಜ್ಗಿಂತ ಹಿಂದೆ ಉಳಿದಿದೆ ಅಥವಾ ಒಂದು 30%ಗಿಂತಲೂ ಕೂಡ ಬಿಲೋ ಹೊಂದಿರತಕ್ಕಂಥದ್ದನ್ನ ಕಾಣಬಹುದು. ಕಂಪ್ಯೂಟರ್ ಲಿಟ್ರಸಿ ನಮಗೆ ಯಾಕೆ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ, ವಾಟ್ ಆರ್ ದಿ ಇಂಪಾರ್ಟೆನ್ಸ್ ಆಫ್ ಕಂಪ್ಯೂಟರ್ ಲಿಟ್ರಸಿ ಅನ್ನುವಂಥದ್ದನ್ನು ನೋಡೋದಾದ್ರೆ, ಒಂದು ನಮಗೆ ಬೇಕಾಗುವಂತ ಯಾವುದೇ ಸೇವೆಗಳಿಗೆ ಆಕ್ಸೆಸ್ ಅನ್ನುವಂಥದ್ದು, ಸರ್ವಿಸಸ್ ಅನ್ನುವಂಥದ್ದು, ನಮಗೆ ಆಕ್ಸೆಸ್ ಟು ಸರ್ವಿಸಸ್ ಅನ್ನುವಂಥದ್ದು ಆದಷ್ಟು ಶೀಘ್ರದಲ್ಲಿ ಇಂಡಿವಿಜುವಲ್ಗೆ ದೊರಕ್ತಾ ಹೋಗುತ್ತೆ. ಎಜುಕೇಶನಲ್ ಬೆನಿಫಿಟ್ಸ್ ಗಳನ್ನ ಆತ ಪಡ್ಕೊಳ್ತಾ ಹೋಗ್ತಾನೆ, ಒಂದೊಳ್ಳೆ ನಾಲೆಡ್ಜ್ ಅನ್ನುವಂಥದ್ದು ಅವನಿಗೆ ಸಿಗುತ್ತೆ ಕಂಪ್ಯೂಟರ್ ಲಿಟ್ರಸಿ ಅನ್ನುವಂಥದ್ದು ಇದ್ದಾಗ. ಕೋವಿಡ್-19 ಪ್ಯಾಂಡಮಿಕ್ ನ ಸಂದರ್ಭದಲ್ಲಿ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಆಕ್ಸೆಸ್ ಅನ್ನುವಂಥದ್ದು ಕ್ರೂಷಿಯಲ್ ಆಗಿತ್ತು. ಆನ್ಲೈನ್ ಎಜುಕೇಶನ್ ಅನ್ನುವಂಥದ್ದು ಅವತ್ತು ನೀಡ್ ಆಫ್ ದಿ ಅವರ್ ಆಗಿತ್ತು. ಹಾಗಾಗಿ ನಮಗೆ ಡೈಲಿ ನೆಸೆಸಿಟೀಸ್ ಗಳನ್ನ ಮೀಟ್ ಮಾಡೋದಕ್ಕೆ ಕೂಡ ನಮಗೆ ಕಂಪ್ಯೂಟರಿನ ಸಾಕ್ಷರತೆ ಇವತ್ತು ಬಹು ಮುಖ್ಯವಾಗುತ್ತೆ. ಇನ್ನ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಗಳಂದ್ರೆ ಉದ್ಯೋಗಕ್ಕೆ ಹೋಗಬೇಕು ಅಂದಾಗ ಇವತ್ತು ಕಂಪ್ಯೂಟರ್ ಸ್ಕಿಲ್ಸ್ ಅನ್ನುವಂಥದ್ದು ಬಹು ಮುಖ್ಯವಾಗಿ ಬೇಕು. ನಮ್ಮ ರಾಜ್ಯ ಸರ್ಕಾರವನ್ನೇ ನೋಡಿದಾಗ ರಾಜ್ಯ ಸರ್ಕಾರಿ ನೌಕರರು ಕಂಪಲ್ಸರಿಯಾಗಿ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನ CLT ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಅನ್ನ ಅವರು ಕ್ಲಿಯರ್ ಮಾಡ್ಕೊಳ್ಳೇಬೇಕಾಗತ್ತೆ. ಕ್ಲಿಯರ್ ಮಾಡದೆ ಹಿಂದೆ ಉಳಿದಂತವ್ರಿಗೆ ಒಂದಷ್ಟು ವಯಸ್ಸು ಹೆಚ್ಚಾಗಿರುತ್ತೆ, ಅಂದ್ರೆ 50 ವರ್ಷದಲ್ಲಿ ಈಗ ಇದ್ದಾರೆ, ಇವತ್ತು ಕಂಪ್ಯೂಟರ್ ಲಿಟ್ರಸಿ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ಸರ್ಕಾರ ತರ್ತಾ ಇದೆ ಅಂದಾಗ ಅವರಿಗೆ ಆ ಒಂದು ವಯಸ್ಸಿನಲ್ಲಿ ಕಲೀಲಿಕ್ಕೆ ಒಂದು ಆಸಕ್ತಿ ಇರೋದಿಲ್ಲ. ಇದನ್ನ ಹೆಚ್ಚು ಮಾಡಬೇಕು, ಅವರು ಕೂಡ ಪರೀಕ್ಷೆಯನ್ನ ಮುಗಿಸ್ಕೊಳ್ಬೇಕು ಅನ್ನುವಂಥ ಉದ್ದೇಶಕ್ಕೆ ಯಾರೆಲ್ಲ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನ ತೇರ್ಗಡೆ ಹೊಂದುತ್ತಾರೆ ಅವರಿಗೆ 5,000 ರೂಪಾಯಿಗಳನ್ನ ನಗದು ರೂಪದಲ್ಲಿ ನೀಡುವಂಥದ್ದನ್ನ ಕೂಡ ಸರ್ಕಾರ ಘೋಷಣೆ ಮಾಡ್ತು. ಈ ರೀತಿ ಸರ್ಕಾರದಲ್ಲಿ ಈಗಾಗಲೇ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೂ ಕಂಪ್ಯೂಟರ್ ಅನ್ನ ಕಂಪಲ್ಸರಿ ಮಾಡಿ ಒಂದು ಲಿಟ್ರಸಿ ಟೆಸ್ಟ್ ಅನ್ನ ನೀಡುವಂಥದ್ದು ಮತ್ತು ಮುಂಬರುವಂತ ಎಲ್ಲರಿಗೂ ಕೂಡ ಈ ಒಂದು CLT ಅನ್ನ ಕಂಪಲ್ಸರಿ ಮಾಡಿರುವಂಥದ್ದು, ಕಂಪ್ಯೂಟರ್ ಸ್ಕಿಲ್ಸ್ ಗಳನ್ನ ಸರ್ಕಾರದ ಬೇರೆ ಬೇರೆ ಪ್ರೋಗ್ರಾಮ್ಸ್ ಗಳ ಮುಖಾಂತರವಾಗಿ ಸರ್ಕಾರದ ಒಂದು ನೌಕರರಿಗೆ ನೀಡುವಂಥದ್ದು, ಹಾಗೆ ಈಗ ಎಜುಕೇಟ್ ಆಗ್ತಿರ್ತಕ್ಕಂಥ ಮಕ್ಕಳಿಗೆ ತಮ್ಮ ಎಜುಕೇಶನ್ ಅಲ್ಲಿ ಅದು ಇಂಬೈಬ್ ಆಗಿ ಬರುವಂತೆ ಅಥವಾ ಅವರು ತಮ್ಮ ಓದನ್ನು ಮುಗಿಸಿದ ನಂತರದಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ ಸಾಕ್ಷರತೆಯನ್ನು ಅವರಿಗೆ ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ಮುಖಾಂತರ ನೀಡುವಂತದ್ದಾಗಬಹುದು. ಈ ಕಾರ್ಯಗಳನ್ನ ಸರ್ಕಾರ ಕೂಡ ಮಾಡ್ತಾ ಇದೆ. ಇನ್ನ ಎಕನಾಮಿಕ್ ಇಂಪ್ಯಾಕ್ಟ್ ಕೂಡ ಹೈಯರ್ ಕಂಪ್ಯೂಟರ್ ಲಿಟ್ರಸಿ ಇರುವಂತ ಪ್ರದೇಶಗಳಲ್ಲಿ ನಾವು ನೋಡಿದಾಗ, ಉದಾಹರಣೆ ಕೇರಳದಲ್ಲಿ ಬೆಟರ್ ಸೋಶಿಯೋ ಎಕನಾಮಿಕ್ ಕಂಡೀಷನ್ಸ್ ಅನ್ನುವಂಥದ್ದು ಇದೆ.
ಬಿಕಾಸ್ ಅಲ್ಲಿ ಲಿಟ್ರಸಿ ರೇಟ್ಸ್ ಬೆಟರ್ ಇದೆ, ಕಂಪ್ಯೂಟರ್ ಲಿಟ್ರಸಿ ರೇಟ್ಸ್ ಬೆಟರ್ ಇದೆ ಕಂಪೇರ್ ಟು ಅದರ್ ಸ್ಟೇಟ್ಸ್. ಅವರಲ್ಲಿ ಕಂಪ್ಯೂಟರ್ ಸ್ಕಿಲ್ಸ್ ಚೆನ್ನಾಗಿರೋದ್ರಿಂದ ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ಹೆಚ್ಚಿನದಾಗಿ ಸಿಗುವಂತ ಪ್ರಾಬಬಿಲಿಟಿ ಕೂಡ ಹೆಚ್ಚಾಗುತ್ತೆ, ಅವರ ಅರ್ನಿಂಗ್ಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾದ್ರೆ ಏನೆಲ್ಲ ಚಾಲೆಂಜಸ್ ಇದೆ ಇವತ್ತು ನಾವು ಕಂಪ್ಯೂಟರ್ ಲಿಟ್ರಸಿಯನ್ನ ಹೆಚ್ಚು ಮಾಡಬೇಕು ಎಲ್ಲರಿಗೂ ಅಂತ ಹೋದಾಗ ಇರುವಂತ ಸಮಸ್ಯೆಗಳೇನು, ಚಾಲೆಂಜಸ್ ಏನು ಅಂತ ಅಂದ್ರೆ, ನಾವು ದೊಡ್ಡದಾದಂತ ಒಂದು ಅರ್ಬನ್ ಅಂಡ್ ರೂರಲ್ ಡಿವೈಡ್ ಅನ್ನ ಕಾಣ್ತಿದ್ದೇವೆ, ರೂರಲ್ ಅಂಡ್ ಅರ್ಬನ್ ಡಿವೈಡ್ ಅನ್ನ ಕಾಣ್ತಿದ್ದೇವೆ. ಕಾರಣ ಇನ್ಫ್ರಾಸ್ಟ್ರಕ್ಚರಿನ ಕೊರತೆ ಇರ್ತಕ್ಕಂಥದ್ದು, ಮೂಲ ಸೌಕರ್ಯದ ಅಭಿವೃದ್ಧಿ ಅನ್ನುವಂಥದ್ದು ನಮಗೆ ಆಗಬೇಕಾಗಿದೆ. ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಕೂಡ ಸಾಕಷ್ಟು ನೆಸಸರಿ ಫೆಸಿಲಿಟೀಸ್ಗಳನ್ನ ಕೊರತೆಯನ್ನು ನಾವು ಕಾಣ್ತೇವೆ. ಕ್ವಾಲಿಫೈಡ್ ಇನ್ಸ್ಟ್ರಕ್ಟರ್ಸ್ಗಳಿಲ್ಲ ಎಫೆಕ್ಟಿವ್ ಕಂಪ್ಯೂಟರ್ ಎಜುಕೇಶನ್ ಅನ್ನ ಡೆಲಿವರ್ ಮಾಡೋದಕ್ಕೆ. ಹಾಗಾಗಿ ಸ್ಟೂಡೆಂಟ್ಸ್ಗಳಿಗೆ ಎಸೆನ್ಷಿಯಲ್ ಆದಂಥ ಡಿಜಿಟಲ್ ಸ್ಕಿಲ್ಸ್ ಅನ್ನ ಪಡ್ಕೊಳ್ಳೋದಕ್ಕೆ ಒಂದು ಆಕ್ಸೆಸ್ ಅನ್ನುವಂಥದ್ದು ಇವತ್ತು ಲಿಮಿಟೆಡ್ ಆಗಿ ಆಗ್ತಾ ಇದೆ. ಜನರೇಷನಲ್ ಡಿವೈಡ್ ಅನ್ನುವಂಥದ್ದು ಕಾಣ್ತಾ ಇದೆ. ಅಂದ್ರೆ ಓಲ್ಡರ್ ಜನರೇಷನ್ಸ್ಗಳು ಆಫನ್ ಅವರು ಹಾರ್ಡ್ ಕಾಪೀಸ್ ಅನ್ನ ಓದೋದು, ಆದಷ್ಟು ಮೆಷಿನ್ ಟೆಕ್ನಾಲಜಿಯನ್ನ ಬಳಕೆ ಮಾಡೋದನ್ನ ಅವಾಯ್ಡ್ ಮಾಡೋದು, ಈ ರೀತಿಯ ಒಂದು ಮೆಂಟಾಲಿಟಿಯನ್ನ ಹೊಂದಿರ್ತಾರೆ. ಸಾಕಷ್ಟು ಕಡಿಮೆ ಆಸಕ್ತಿಯನ್ನ ತೋರಿಸ್ತಾರೆ, ಹೊಸ ಟೆಕ್ನಾಲಜಿಯನ್ನ ಕಲಿಯೋದಕ್ಕೆ ಅವ್ರ ಆಸಕ್ತಿಯನ್ನ ತೋರಿಸೋದಿಲ್ಲ. ಹಾಗಾಗಿ ಜನರೇಷನಲ್ ಡಿವೈಡ್ ಅನ್ನುವಂಥದ್ದು ಮತ್ತೊಂದು ಸಮಸ್ಯೆ ಆಗ್ತಾ ಇದೆ. ಅಂಥವರಲ್ಲೂ ಆಸಕ್ತಿಯನ್ನ ಮೂಡಿಸಿ ಕಂಪ್ಯೂಟರ್ ಸಾಕ್ಷರತೆಯನ್ನ ಅವರಿಗೆ ಬರುವಂತೆ ಮಾಡೋ ಮುಖಾಂತರ ಉತ್ಪಾದಕತೆಯನ್ನ ಹೆಚ್ಚಿಸಬಹುದು. ಅವ್ರು ಮಾಡುವಂತ ಕೆಲಸದಲ್ಲಿ ಒಂದು ವೇಗವನ್ನ ತರಬಹುದು ಮತ್ತು ಹೆಚ್ಚಿನ ಬೆಟರ್ ಆದಂತ ಕೆಲಸದ ಪ್ರಾಡಕ್ಟ್ ರಿಸಲ್ಟ್ ಅನ್ನ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಎಕನಾಮಿಕ್ ಅಂಡ್ ಜಿಯೋಗ್ರಫಿಕಲ್ ಗ್ಯಾಪ್ಸ್ ಅನ್ನ ಇವತ್ತು ನಾವು ಕಾಣ್ತಿದ್ದೇವೆ. ಇವೆಲ್ಲವೂ ಕೂಡ ಒಂದ್ ರೀತಿ ಸಮಸ್ಯೆ ಆಗ್ತದೆ ಕಂಪ್ಯೂಟರ್ ಸಾಕ್ಷರತೆಯನ್ನ ಭಾರತದಲ್ಲಿ ಹೆಚ್ಚುಗೊಳಿಸೋದಕ್ಕೆ. ಹಾಗಾದ್ರೆ ಯಾವ ರೀತಿಯಾಗಿ ನಾವು ಇದನ್ನ ಇಂಪ್ರೂವ್ ಮಾಡ್ಕೊಳ್ಬಹುದು? ಚಾಲೆಂಜಸ್ ಏನೋ ಇದೆ, ಆದ್ರೆ ಇಂಪ್ರೂವ್ ಮಾಡೋದಕ್ಕೆ ಹೇಗೆ ನಾವು ಇಂಪ್ರೂವ್ ಮಾಡಬಹುದು ಅಂತ ನೋಡೋದಾದ್ರೆ, ಸ್ಕೂಲ್ ಪ್ರೋಗ್ರಾಮ್ ನಲ್ಲೇ ನಾವು ಕಂಪ್ಯೂಟರಿನ ಒಂದು ಶಿಕ್ಷಣವನ್ನ ಕಡ್ಡಾಯ ಮಾಡುವಂತ ಸ್ಕೂಲ್ ಪ್ರೋಗ್ರಾಮ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡುವಂಥದ್ದು, ಎಲ್ಲ ಮಕ್ಕಳು ಕೂಡ ಕಂಪ್ಯೂಟರ್ ಸಾಕ್ಷರತೆಯನ್ನ ಹೊಂದುತ್ತಾ ಇದ್ದಾರೆ ಅನ್ನೋದನ್ನ ಎನ್ಶೂರ್ ಮಾಡೋದನ್ನ ಶಾಲೆಯ ಹಂತದಲ್ಲೇ ಮಾಡುವಂಥದ್ದು. ಮೂಲ ಸೌಕರ್ಯದಲ್ಲಿ ನಾವು ಮೂಲ ಸೌಲಭ್ಯಗಳನ್ನ ನೀಡೋದಕ್ಕೆ ಅಂತ ಹೇಳಿ ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಂಥದ್ದು. ಅಡಲ್ಟ್ ಎಜುಕೇಶನ್ ಅನ್ನ ಟಾರ್ಗೆಟ್ ಮಾಡೋದು, ಯಾಕೆಂದ್ರೆ ಈಗಾಗಲೇ ಜನರೇಷನ್ ಗ್ಯಾಪ್ ಇದ್ದು ಯಾರು ಓಲ್ಡ್ ಏಜ್ ನಲ್ಲಿದ್ದಾರೆ ಅಥವಾ ಒಂದಷ್ಟು 30, 40, 50 ವಯಸ್ಸನ್ನ ಕ್ರಾಸ್ ಮಾಡಿದ್ದಾರೆ, ಅವರಿಗೆ ಅವರ ಶಾಲೆಯಲ್ಲಿ ಶಿಕ್ಷಣವನ್ನು ಪಡೆಯುವಂತ ಸಂದರ್ಭದಲ್ಲಿ ಅವರಿಗೆ ಕಂಪ್ಯೂಟರ್ ಅನ್ನುವಂಥದ್ದು ಇರಲಿಲ್ಲ. ಹಾಗಾಗಿ ಅವರು ಶಾಲಾ ಶಿಕ್ಷಣದಲ್ಲಿ ಕಂಪ್ಯೂಟರ್ ಸಾಕ್ಷರತೆಯನ್ನ ಪಡೆದಿಲ್ಲ ಅಂದ್ರೆ ಅಡಲ್ಟ್ ಎಜುಕೇಶನ್ ನ ಮುಖಾಂತರವಾಗಿ ಆದ್ರೂ ಕೂಡ ಆ ಒಂದು ಕಂಪ್ಯೂಟರ್ ಸಾಕ್ಷರತೆಯನ್ನ ಅವ್ರು ಹೊಂದುವಂತೆ ಮಾಡಬೇಕು, ಆ ಟಾರ್ಗೆಟ್ ಅನ್ನ ಹೊಂದಬೇಕು. ಡಿಸ್ಅಡ್ವಾಂಟೇಜ್ಡ್ ಸ್ಟೇಟ್ಸ್ ಗಳಲ್ಲೂ ಕೂಡ ಫೋಕಸ್ ಅನ್ನ ಹೆಚ್ಚುಗೊಳಿಸಬೇಕು ಕಂಪ್ಯೂಟರ್ ಲಿಟ್ರಸಿಯನ್ನ ಹೆಚ್ಚು ಮಾಡೋದಕ್ಕೆ, ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಹೆಚ್ಚುಗೊಳಿಸಬೇಕು. ಈ ರೀತಿ ಕಂಪ್ಯೂಟರ್ ಲಿಟ್ರಸಿಯನ್ನ ಇಂಪ್ರೂವ್ ಮಾಡೋ ಮುಖಾಂತರ ಒಟ್ಟಾರೆ ಪ್ರೊಡಕ್ಟಿವಿಟಿಯನ್ನ ಯಾವುದೇ ಸೆಕ್ಟರ್ ನಲ್ಲೂ ಕೂಡ ನಾವು ಎನ್ಹಾನ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇಷ್ಟು ಹೊತ್ತು ಕಂಪ್ಯೂಟರ್ ಲಿಟ್ರಸಿಯ ಬಗ್ಗೆ ಮಾತನಾಡಿದ್ವಿ. 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಲಿಟ್ರಸಿ ರೇಟ್ ಅನ್ನ ಹೊಂದಿರತಕ್ಕಂಥ ರಾಜ್ಯ ಯಾವುದು ಅನ್ನುವಂಥದ್ದನ್ನ ತಪ್ಪದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಂದಿನ ಸಂಚಿಕೆಯ ಪ್ರಶ್ನೆಗೆ ಉತ್ತರವನ್ನ ನೀಡಿದಂತವರ ಹೆಸರುಗಳನ್ನ, ಸರಿ ಉತ್ತರವನ್ನ ಯಾರು ನೀಡ್ತೀರಾ ಅಂತವರ ಹೆಸರುಗಳನ್ನ ಮುಂದಿನ ನಮ್ಮ ವಿಡಿಯೋಸ್ಗಳಲ್ಲಿ ಅನೌನ್ಸ್ ಮಾಡ್ತೇವೆ. ಧನ್ಯವಾದ.